ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ಪ್ರಥಮ PUCಯ 4ನೇ ಪಾಠ ಎಕನಾಮಿಕ್ಸಿನ ಪ್ರೆಸೆಂಟೇಷನ್ ಆಫ್ ಡೇಟಾ. ಈ ಪ್ರೆಸೆಂಟೇಷನ್ ಆಫ್ ಡೇಟಾ ಚಾಪ್ಟರ್ ನಲ್ಲಿ ಏನೆಲ್ಲ ಕಲಿಯ ಸಿಗುತ್ತೆ, ಇದರ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿದೆ ನೋಡೋಣ ಬನ್ನಿ. ನಮ್ಮ ಪ್ರೆಸೆಂಟೇಷನ್ ಆಫ್ ಡೇಟಾ ಚಾಪ್ಟರಿನಿಂದ 1 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ, 2 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ. ಒಟ್ಟು ಈ ಪಾಠದಿಂದ 6 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಯಾವ ರೀತಿ ಇದೆ, ಪ್ರೆಸೆಂಟೇಷನ್ ಆಫ್ ಡೇಟಾದಿಂದ 1 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ, 2 ಮಾರ್ಕ್ 1 ಪ್ರಶ್ನೆ ಬರುತ್ತೆ, 4 ಮಾರ್ಕ್ 1 ಪ್ರಶ್ನೆ ಬರುತ್ತೆ, 6 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ. ಒಟ್ಟು ಈ ಚಾಪ್ಟರಿನಿಂದ 6 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಹಾಗಾದ್ರೆ ಪ್ರೆಸೆಂಟೇಷನ್ ಆಫ್ ಡೇಟಾದಲ್ಲಿ ನಾವು ಏನೆಲ್ಲ ಕಲಿಯಬೇಕಾಗತ್ತೆ ನೋಡೋಣ ಬನ್ನಿ. ಇಂಟ್ರೊಡಕ್ಷನ್ ಟು ಡೇಟಾ ಪ್ರೆಸೆಂಟೇಷನ್. ಹೇಗೆ ಡೇಟಾವನ್ನ ಪ್ರೆಸೆಂಟ್ ಮಾಡೋದು? ನಾವು ನಮ್ಮ ಕಳೆದ ಚಾಪ್ಟರ್ನಲ್ಲಿ ಡೇಟಾ ಅಂದ್ರೆ ಏನು, ಅದರ ಕ್ಲಾಸಿಫಿಕೇಶನ್ ಹೇಗಾಗುತ್ತೆ, ಆರ್ಗನೈಸೇಷನ್ ಮಾಡೋದು ಹೇಗೆ ಅಂತ ಕಲ್ತಿದ್ವಿ. ಹಾಗಾದ್ರೆ ಡೇಟಾ ಪ್ರೆಸೆಂಟೇಷನ್ ಹೇಗೆ ಮಾಡೋದು, ಅರ್ಥವಾಗೋ ರೀತಿ ಅದನ್ನ ಹೇಗೆ ಜನರಿಗೆ ತಲುಪಿಸೋದು, ಅದನ್ನ ನಾವು ಕಲಿತಕ್ಕಂತಹ ಪಾಠವೇ ಪ್ರೆಸೆಂಟೇಷನ್ ಆಫ್ ಡೇಟಾ. ಯಾವುದೇ ಡೇಟಾವನ್ನ ನಾವು 3 ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಬಹುದು. ಮೊದಲನೆಯದು ಟೆಕ್ಸ್ಚುವಲ್ ಪ್ರೆಸೆಂಟೇಷನ್. ಏನು ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಂದ್ರೆ, ಇಟ್ ಈಸ್ ವೆರಿ ಸಿಂಪಲ್. ನಾವು ಪ್ಯಾರಾಗ್ರಾಫ್ಗಳಲ್ಲಿ ವರ್ಡ್ಗಳನ್ನ ಉಪಯೋಗಿಸಿಕೊಂಡು ಪೇಜ್ಗಳ ಗಟ್ಟಲೆ ಏನು ಇನ್ಫರೆನ್ಸ್ ಬರಿತೀವಿ, ಆರ್ಟಿಕಲ್ಗಳನ್ನ ಬರಿತೀವಿ, ಮ್ಯಾಗಝೀನ್ ನ್ಯೂಸ್ ಪೇಪರ್ಗಳಲ್ಲಿ ಪ್ಯಾರಾಗ್ರಾಫ್ಗಳ ಗಟ್ಟಲೆ ಎಡಿಟೋರಿಯಲ್ ಮೆಸೇಜ್ಗಳನ್ನ ಬರಿತೀವಿ. ಇದೆಲ್ಲ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆಗುತ್ತೆ. ಇದಕ್ಕೆ ನಾವು ಹೈ ಕ್ವಾಲಿಟಿ ಇಂಗ್ಲಿಷ್ ಅಥವಾ ಹೈ ಕ್ವಾಲಿಟಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಹೊಂದಿರಬೇಕು. ಕನ್ನಡವಾಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಹೈ ಕ್ವಾಲಿಟಿ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನು ಉಪಯೋಗಿಸಿಕೊಂಡು ಯಾವುದೇ ಒಂದು ಟಾಪಿಕ್ಕಿನ ಬಗ್ಗೆ ಪ್ಯಾರಾಗ್ರಾಫ್ಗಳಲ್ಲಿ ಇನ್ಫರೆನ್ಸ್ ಅನ್ನ ಬರೆಯೋದಕ್ಕೆ ನಾವೇನಂತೀವಿ, ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ಯಾಬ್ಯುಲಾರ್ ಪ್ರೆಸೆಂಟೇಷನ್. ಯಾವುದೇ ಒಂದು ಡೇಟಾವನ್ನ ಟೇಬಲ್ನ ಮುಖೇನ ಸುಲಭವಾದ ಪಾಯಿಂಟ್ಗಳನ್ನ ಇಟ್ಕೊಂಡು ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ನಾವು ಡೇಟಾವನ್ನ ಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ನಾವು ಟ್ಯಾಬ್ಯುಲಾರ್ ಪ್ರೆಸೆಂಟೇಷನ್ ಅಂತೀವಿ. ನೆಕ್ಸ್ಟ್ ಡಯಾಗ್ರಾಮ್ಯಾಟಿಕ್ ಪ್ರೆಸೆಂಟೇಷನ್. ಬಾರ್ ಡಯಾಗ್ರಾಮ್ ಆಗಿರ್ಬೋದು, ಲೈನ್ ಗ್ರಾಫ್ಗಳಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಗಿರ್ಬೋದು. ಈ ರೀತಿಯಲ್ಲಿ ಡಯಾಗ್ರಾಮ್ಗಳ ಮುಖೇನ ನಾವು ಯಾವುದೇ ಡೇಟಾವನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಏನಂತ ಕರಿತೇವೆ, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೇವೆ. ಸೊ ಯಾವುದೇ ಡೇಟಾವನ್ನ ಟೆಕ್ಸ್ಚುವಲ್ ಆಗಿ, ಡಯಾಗ್ರಾಮ್ಯಾಟಿಕ್ ಆಗಿ ಅಥವಾ ಯಾವುದೇ ಟ್ಯಾಬ್ಯುಲೇಷನ್ ನಲ್ಲಿ ಡೇಟಾವನ್ನ ಪ್ರೆಸೆಂಟ್ ಮಾಡಿ ಇನ್ಫರೆನ್ಸ್ ಕನ್ಕ್ಲೂಷನ್ಗಳನ್ನ ಬರೀಲಿಕ್ಕೆ ಸುಲಭ ಮಾಡಿಕೊಡ್ತಕ್ಕಂತಹ ಮೆಥಡ್ ಅನ್ನ, ಸುಲಭ ಮಾಡಿಕೊಡ್ತಕ್ಕಂತಹ ರೀತಿಯನ್ನ ನಾವೇನಂತ ಕರಿತೀವಿ, ಪ್ರೆಸೆಂಟೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಮೊದಲನೆಯದು ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆಫ್ ಡೇಟಾ. ವೆನ್ ಟು ಯೂಸ್. ಯಾವಾಗ ನಾವು ಈ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆಫ್ ಡೇಟಾವನ್ನ ಉಪಯೋಗಿಸಬೇಕು? ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಇಸ್ ಮೋಸ್ಟ್ ಇಫೆಕ್ಟಿವ್ ವೆನ್ ಡೇಟಾ ವಾಲ್ಯೂಮ್ ಇಸ್ ಲಿಮಿಟೆಡ್. ಯಾವುದೇ ಒಂದು ಡೇಟಾ ಲಿಮಿಟೆಡ್ ಆಗಿದ್ದು ಅದಕ್ಕೆ ಆದಂತಹ ಒಂದು ಬೌಂಡ್ರಿಯನ್ನ ಇಟ್ಟು ಆ ಬೌಂಡ್ರಿಯನ್ನ ಮೀರಿ ನಮಗೆ ಡೇಟಾವನ್ನ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ದಾಗ ನಾವೇನ್ ಮಾಡ್ತೇವೆ, ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅನ್ನ ಚೂಸ್ ಮಾಡಿಕೊಳ್ತೇವೆ. ನೆಕ್ಸ್ಟ್ ಸ್ಪೆಸಿಫಿಕ್
ಪಾಯಿಂಟ್ ಎಂಫಸಿಸ್. ಈಗ ನಾನು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ, ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಅಲ್ಲಿ ಎಲ್ಲ ಪಾಯಿಂಟ್ಗಳಿಗೂ ಈಕ್ವಲ್ ಸಮಾನವಾದಂತಹ ಇನ್ಫರೆನ್ಸ್ಗಳನ್ನ, ಸಮಾನವಾದಂತಹ ಲೈಮ್ ಲೈಟ್ ಅನ್ನ ಕೊಟ್ಬಿಡ್ತೀವಿ. ಆದ್ರೆ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಲ್ಲಿ ಯಾವ ಪಾಯಿಂಟ್ ಅನ್ನ ನಾವು ನಿಜವಾಗ್ಲೂ ಕಮ್ಯುನಿಕೇಟ್ ಮಾಡಬೇಕು, ಯಾವ ಪಾಯಿಂಟ್ಗೆ ಜಾಸ್ತಿ ಸ್ಟ್ರೆಸ್ ಅಂದ್ರೆ ಒತ್ತು ಕೊಡಬೇಕು, ಆ ಪಾಯಿಂಟ್ಗಳನ್ನ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಸುಲಭವಾಗುತ್ತೆ, ಒತ್ತು ಕೊಡ್ತಕ್ಕಂಥದ್ದು ಈಸಿ ಆಗುತ್ತೆ. ಅಂತಹ ಸಮಯದಲ್ಲಿ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ವಿಲ್ ಬಿ ವೆರಿ ಹ್ಯಾಂಡಿ. ಮೂರನೆಯದು, ಕಾಂಟೆಕ್ಸ್ಟ್ ಅಂಡ್ ಇಂಟರ್ಪ್ರಿಟೇಷನ್ ಆರ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಕಥೆಗಳು. ನಾನು ಕಥೆಗಳನ್ನ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಥವಾ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕಥೆಗಳಿಗೆ ಅದರದೇ ಆದ ಕಾಂಟೆಕ್ಸ್ಟ್ ಇದೆ, ಅದರದೇ ಆದ ಇಂಟರ್ಪ್ರಿಟೇಷನ್ ಇದೆ. ಸೊ ಯಾವುದೇ ಒಂದು ಕಾಂಟೆಕ್ಸ್ಟ್ ಇದ್ದು ಯಾವುದೇ ಒಂದು ಇಂಟರ್ಪ್ರಿಟೇಷನ್ ಇದ್ರೆ ಅಂತಹ ಡೇಟಾಗಳಿಗೆ ನಾವು ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅನ್ನ ಕೊಡಬೇಕಾಗತ್ತೆ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ನಾನು ಹೇಳಿದ ಹಾಗೆ ಕಥೆಗಳು, ಕವನಗಳು, ಯಾರಿಗೋ ಒಬ್ಬರಿಗೆ ನಾವು ಡೀಟೇಲ್ಡ್ ಆಗಿ ಏನೋ ಒಂದು ಹೇಳಬೇಕು, ಕಮ್ಯುನಿಕೇಟ್ ಮಾಡಬೇಕು. ಅಂತಹ ಸಮಯದಲ್ಲಿ ಟೇಬಲ್ ರೆಪ್ರೆಸೆಂಟೇಷನ್ ಆಗಲಿ, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಗಲಿ ವರ್ಕೌಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೇ ಒಂದು ಕಾಯಿನ್ಗೆ ಎರಡು ಮುಖಗಳು ಇರಲೇಬೇಕು. ನಮ್ಮ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಲ್ಲಿ ಕೂಡ ಲಿಮಿಟೇಷನ್ಗಳಿವೆ. ಏನದು? ಮೊದಲನೆಯದು, ಇಟ್ ರಿಕ್ವೈರ್ಸ್ ರೀಡಿಂಗ್ ಫಾರ್ ಕಂಪ್ಲೀಟ್ ಕಾಂಪ್ರಹೆನ್ಷನ್. ಯಾವುದೇ ಒಬ್ಬ ವ್ಯಕ್ತಿ, ನಾನು ಅದಕ್ಕೆ ನಿಮಗೆ ಮೊದಲಿಗೆ ಹೇಳಿದ್ದು, ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಥವಾ ಯಾವುದೇ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅತ್ಯದ್ಭುತವಾಗಿರಬೇಕು. ನೀವು ಓದ್ತಾ ಇರೋವರನ್ನ ಹಿಡಿದಿಟ್ಕೊಳ್ಳೋ ಹಾಗಿರಬೇಕು. ಹಾಗೆ ಹಿಡಿದಿಟ್ಕೊಳ್ಳೋ ಹಾಗೆ ಇಲ್ಲದೆ ಹೋದ್ರೆ ಆ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅನ್ನ ಇಂಪ್ಯಾಕ್ಟ್ ಏನಿದೆ, ಆ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆಬ್ಜೆಕ್ಟಿವ್ ಏನಿದೆ, ಅದು ಕೆಳಗೆ ಬರ್ತಾ ಹೋಗುತ್ತೆ. ಆದ್ದರಿಂದ ಮೊದಲನೆಯ ಲಿಮಿಟೇಷನ್, ರಿಕ್ವೈರ್ಸ್ ರೀಡಿಂಗ್ ಕಂಪ್ಲೀಟ್ ಟೆಕ್ಸ್ಟ್. ಆ ತರ ಕಂಪ್ಲೀಟ್ ಟೆಕ್ಸ್ಟ್ ನಾವು ಓದಬೇಕು ಅಂದ್ರೆ ಅವರನ್ನ ಹಿಡಿದಿಟ್ಕೊಳ್ಳೋ ಅಂತಹ ಶಕ್ತಿ ನಾವು ಬರ್ದಿರ್ತಕ್ಕಂತಹ ಟೆಕ್ಸ್ಟ್ ಅಲ್ಲಿ ಇರಬೇಕು. ನೆಕ್ಸ್ಟ್, ಡಿಫಿಕಲ್ಟ್ ಟು ಮೇಕ್ ಕ್ವಿಕ್ ಕಂಪ್ಯಾರಿಸನ್ಸ್. ಈಗ ನಾನು ಒಂದಷ್ಟು ಡೇಟಾ ಪಾಯಿಂಟ್ಗಳನ್ನ ಇಟ್ಕೊಂಡಿದ್ದೀನಿ. ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಅಥವಾ ಟೇಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ನನಗೆ ಕಂಪ್ಯಾರಿಸನ್ಗಳು ಮಾಡೋದು ಬಹಳ ಈಸಿ ಆಗುತ್ತೆ. ಡಿಸಿಷನ್ಗಳು ತಗೊಳ್ಳೋದು, ಇದು ಬೆಟರಾ, ಇದು ಬೆಟರಾ, ಇದು ಬೆಟರಾ ತಿಳ್ಕೊಳ್ಳೋದು ಬಹಳ ಸುಲಭವಾಗುತ್ತೆ. ಆದ್ರೆ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ನಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಲ್ಲಿ ಕಂಪ್ಯಾರಿಸನ್ ಬಹಳ ಡಿಫಿಕಲ್ಟ್ ಆಗುತ್ತೆ. ಇದು ಉತ್ತಮ, ಇದು ಉತ್ತಮ, ಇದು ಉತ್ತಮ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಅದರಲ್ಲೂ ಬರೆಯುವಂತಹ ವ್ಯಕ್ತಿ ಹಿಡಿದಿಟ್ಕೊಳ್ಳೋ ಅಂತಹ ಬರೆಯೋ ಸ್ಕಿಲ್ಗಳನ್ನ ಇಟ್ಕೊಂಡಿದ್ರೆ, ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನ ಇಟ್ಕೊಂಡಿದ್ರೆ ಅವನು ಹೇಳ್ತಾ ಇರ್ತಕ್ಕಂಥ ಎಲ್ಲವೂ ಕರೆಕ್ಟ್ ಅನಿಸುತ್ತೆ. ಇದು ಒಂದೊಂದು ಸಲ ಮಿಸ್ಲೀಡಿಂಗ್ ಕೂಡ ಆಗುತ್ತೆ. ನೆಕ್ಸ್ಟ್, ಚಾಲೆಂಜಿಂಗ್ ಟು ಐಡೆಂಟಿಫೈ ಪ್ಯಾಟರ್ನ್ಸ್ ಆರ್ ಟ್ರೆಂಡ್ಸ್. ನಾನು ಹೇಳಿದ ಹಾಗೆ ಕಂಪ್ಯಾರಿಸನ್ ಕಷ್ಟ ಆಗುತ್ತೆ. ಯಾವುದೇ ಒಂದು ಟ್ರೆಂಡ್ ಅನ್ನ ಕಂಡುಹಿಡಿಯೋ ಅಂಥದ್ದು, ಯಾವುದೇ ಒಂದು ಪ್ಯಾಟರ್ನ್ ಅನ್ನ ಕಂಡುಹಿಡಿಯೋದು ಡೇಟಾ ಪಾಯಿಂಟ್ಸ್ ಇಲ್ಲದೆ ಇದ್ದು ಬರೀ ಟೆಕ್ಸ್ಚುವಲ್ ಆಗಿದ್ರೆ ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಬಿಗ್ಗೆಸ್ಟ್ ಲಿಮಿಟೇಷನ್ ಏನಂದ್ರೆ ಪ್ಯಾಟರ್ನ್ ಮತ್ತು ಟ್ರೆಂಡ್ಗಳನ್ನ ಕಂಡು ಹಿಡಿಯಕ್ಕೆ ಸಾಧ್ಯವಾಗದೇ ಇರುವಂತದ್ದು. ನೆಕ್ಸ್ಟ್, ಲೆಸ್ ಇಫೆಕ್ಟಿವ್ ಫಾರ್ ಲಾರ್ಜ್ ಡೇಟಾ ಸೆಟ್ಸ್. ಅಂಡ್ ದಿಸ್ ಇಸ್ ವೆರಿ ಟ್ರೂ. ನಾನು ದೊಡ್ಡ ದೊಡ್ಡ ಡೇಟಾವನ್ನ ತಂದಾಗ ನನಗೆ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಗಿರ್ಬೋದು ಬಹಳ ಸುಲಭವಾಗುತ್ತೆ. ಅದು ಮಾಡೋರಿಗೆ ಕೂಡ ಸುಲಭ, ಅದನ್ನ ನೋಡಿ ಇನ್ಫರೆನ್ಸ್ ಡ್ರಾ ಮಾಡೋರಿಗೆ ಕೂಡ ಸುಲಭವಾಗುತ್ತೆ. ಅದೇ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಅಲ್ಲಿ ಆ ಒಂದು ಕನ್ಸಿಸ್ಟೆನ್ಸಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಲಾರ್ಜ್ ಸೆಟ್ ಆಫ್ ಡೇಟಾಗಳನ್ನ ಅನಲೈಸ್ ಮಾಡೋದು ಬಹಳ ಕಷ್ಟವಾಗುತ್ತೆ. ದಿಸ್ ಇಸ್ ಅನದರ್ ಲಿಮಿಟೇಷನ್ ಫಾರ್ ಅವರ್ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ ದ ಬೇಸಿಸ್. ಮೊದಲನೆಯದು ಸ್ಟ್ರಕ್ಚರ್. ಏನು ಸ್ಟ್ರಕ್ಚರ್, ಏನು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಅಂದ್ರೆ ಬಹಳ ಸುಲಭ. ನೋಡಿ, ನಾವು ಯಾವುದೇ ಡೇಟಾವನ್ನ ಈ ಜಗತ್ತಿನಲ್ಲಿ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಮಾಡಬಹುದು.
ನನಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೆಲವು ಸಿಂಪಲ್ ಇನ್ಫಾರ್ಮೇಶನ್ ಮತ್ತು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಇನ ಅತ್ಯದ್ಭುತವಾದ ಪಾರ್ಟ್ ಏನಂದ್ರೆ ಪ್ರತಿ ವ್ಯಕ್ತಿಯು ಒಂದೊಂದು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಅನ್ನ ಅವನದೇ ಆದ ರೀತಿಯಲ್ಲಿ ಮಾಡಬಹುದು. ಎಟ್ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಎಫೆಕ್ಟಿವ್ ಆಗಿ ಇರುತ್ತೆ, ನೋಡೋ ಅಂತ ವ್ಯಕ್ತಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ಡೇಟಾವನ್ನ ಕೂಡ ಪ್ರಿಸೈಸ್ಡ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಕರೆಕ್ಟ್ ಆಗಿ ನಾವು ರೆಕಾರ್ಡ್ ಮಾಡಬಹುದು. ಹಾಗಾದರೆ ಟ್ಯಾಬ್ಯುಲೇಷನ್ನಿನ ಸ್ಟ್ರಕ್ಚರ್ ಏನು? ಯಾವುದೇ ಒಂದು ಟೇಬಲ್ ರೋಸ್ ಮತ್ತು ಕಾಲಮ್ಸ್, ರೋಸ್ ಅನ್ನ ನಾವು ಸ್ಟಬ್ಸ್ ಅಂತ ಕರೆದ್ರೆ ಕಾಲಮ್ಸ್ ಅನ್ನ ನಾವು ಕ್ಯಾಪ್ಷನ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಟೇಬಲ್ ರೋಸ್ ಮತ್ತು ಕಾಲಮ್ಸ್ ನಲ್ಲಿ ಸ್ಟ್ರಕ್ಚರ್ ಆಗಿರುತ್ತದೆ. ಸೊ ಡೇಟಾ ಇಸ್ ಆರ್ಗನೈಸ್ಡ್ ಇನ್ ರೋಸ್ and columns with each intersection forming a cell containing specific information. ಸೊ ಪ್ರತಿ ರೋ ಪ್ರತಿ ಕಾಲಮ್ಗಳಲ್ಲೂ ಅದರದೇ ಆದ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇರುತ್ತೆ. ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಅದನ್ನ ಕಲಿಯೋಣ. ನೆಕ್ಸ್ಟ್, ಅದರ ಅಡ್ವಾಂಟೇಜ್ ಏನು? ಇಟ್ ಆರ್ಗನೈಸಸ್ ದ ಡೇಟಾ ಸಿಸ್ಟಮ್ಯಾಟಿಕಲಿ ಫಾರ್ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್. ಇನ್ನು ಮುಂದೆ ಮಾಡಬೇಕಾಗಿರ್ತಕ್ಕಂತಹ ಅಥವಾ ಅಪ್ಲೈ ಮಾಡಬೇಕಾಗಿರ್ತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಮಾಡ್ಯೂಲ್ಗಳಿಗೆ ನಮ್ಮ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಏನಾಗುತ್ತೆ, ಬಹಳ ಎಫೆಕ್ಟಿವ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಸುಲಭವಾಗುತ್ತೆ. ಲಾರ್ಜ್ ವಾಲ್ಯೂಮ್ ಆಫ್ ಇನ್ಫಾರ್ಮೇಶನ್ ಅನ್ನ ಅಕಾಮಡೇಟ್ ಮಾಡಬಹುದು. ದೊಡ್ಡ ದೊಡ್ಡ ವಾಲ್ಯೂಮ್ ಆಫ್ ಇನ್ಫಾರ್ಮೇಶನ್ ಇದ್ದಾಗ ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ ನಲ್ಲಿ ಡೇಟಾ ಕೊಡ್ತಕ್ಕಂಥದ್ದು ಏನಾಗುತ್ತೆ, ಬಹಳ ಸುಲಭವಾಗುತ್ತೆ. ಇದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ? suitable for presenting data with multiple variables. ಒಂದು ಎರಡು ವೇರಿಯಬಲ್ ಅಲ್ಲ, ಮಲ್ಟಿಪಲ್ ವೇರಿಯಬಲ್ ಗಳನ್ನ ತಗೊಂಡು ನಾನು ಒಂದು ಟೇಬಲ್ ಮಾಡಿ ಎಟ್ ನನ್ನ ಟೇಬಲ್ ಅತ್ಯದ್ಭುತವಾದ ಡೇಟಾ ಪಾಯಿಂಟ್ ಆಗುತ್ತೆ. ಸೊ ಮಲ್ಟಿಪಲ್, ಒಂದಕ್ಕಿಂತ ಜಾಸ್ತಿ ಐಟಮ್ಗಳನ್ನ ನಾವು ಅನಲೈಸ್ ಮಾಡಬೇಕಾದ್ರೆ tabular representation will always be the best option, allowing for easy comparison and reference of specific values across categories. So ಯಾವುದೇ across categories specific ವ್ಯಾಲ್ಯೂಗಳ ಅನಾಲಿಸಿಸ್ ಇದೆಲ್ಲದಕ್ಕೂ ನಮ್ಮ tabular representation ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಇನ್ ಟೇಬಲ್ಸ್. ಇದನ್ನ ನಾವು ನಮ್ಮ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ನ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕೂಡ ಕಲ್ತಿದ್ದೇವೆ, ಇಲ್ಲಿ ಕೂಡ ಕಲಿತಾ ಇದ್ದೇವೆ. ಸೊ ಯಾವುದೇ ಒಂದು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಆನ್ ದ ಬೇಸಿಸ್ ಆಫ್ ಟೇಬಲ್ 4 ರೀತಿಯಲ್ಲಿ ಆಗುತ್ತೆ. ಕ್ವಾಲಿಟೇಟಿವ್ ಡೇಟಾ ಅಂದ್ರೆ ಡೇಟಾವನ್ನ ಥಿಯೋರಿಟಿಕಲ್ ಇನ್ಫಾರ್ಮೇಶನ್ ಇಂದ ಕ್ಲಾಸಿಫೈ ಮಾಡಲಿಕ್ಕೆ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಡೇಟಾ, ಯಾವುದೇ ಒಂದು ಡೇಟಾವನ್ನ ನ್ಯೂಮರಿಕಲ್ ಆಗಿ ಕ್ಲಾಸಿಫೈ ಮಾಡಲಿಕ್ಕೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೇವೆ. ಕ್ರೋನಲಾಜಿಕಲ್ ಡೇಟಾ, ಯಾವುದೇ ಡೇಟಾವನ್ನ ಆರ್ಡರ್ ಆಫ್ ಇಯರ್ಸ್ಗೆ ಹಾಕ್ಲಿಕ್ಕೆ ಕ್ರೋನಲಾಜಿಕಲ್ ಡೇಟಾ ಅಂತ ಕರೆದ್ರೆ, ಯಾವುದೇ ಡೇಟಾವನ್ನ ಲೊಕೇಶನ್ ಮುಖೇನ ಜಿಯೋಗ್ರಾಫಿ ಮುಖೇನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಾವೇನಂತೀವಿ, ಜಿಯೋಗ್ರಾಫಿಕಲ್ ಡೇಟಾ ಅಂತೀವಿ. ಸೊ ಯಾವುದೇ 4 ಕ್ಲಾಸಿಫಿಕೇಶನ್ ಆಫ್ ಡೇಟಾ ಯಾವುದು? ಕ್ವಾಲಿಟೇಟಿವ್ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ, ಜಿಯೋಗ್ರಾಫಿಕಲ್ ಡೇಟಾ ಮತ್ತು ಕ್ರೋನಲಾಜಿಕಲ್ ಡೇಟಾ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಅನಾಟಮಿ ಆಫ್ ಅ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಅಂದ್ರೆ ಒಂದು ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 4 ಮಾರ್ಕ್ಸ್ ಇನ್ ದ ಫೈನಲ್ ಎಕ್ಸಾಮ್. ಅವನು ಈ ರೀತಿ ಕೇಳ್ತಾನೆ, ಡ್ರಾ ಅ ಟೇಬಲ್ ಅಂಡ್ ಎಕ್ಸ್ಪ್ಲೇನ್ ದ ಕಾಂಪೋನೆಂಟ್ಸ್ ಆಫ್ ಅ ಟೇಬಲ್. ಸೊ ಏನೆಲ್ಲ ಒಂದು ಟೇಬಲಿನ ಕಾಂಪೋನೆಂಟ್ಸ್ ಆಗಿರುತ್ತೆ? ಮೊದಲನೆಯದು ಟೇಬಲ್ ನಂಬರ್. ಸೊ ಟೇಬಲ್ ನಂಬರ್ಗಳನ್ನ ಹಾಕಿದಾಗ ಯಾವ ಟೇಬಲ್ ನಲ್ಲಿ ಯಾವ ಇನ್ಫಾರ್ಮೇಶನ್ ಇದೆ ಅಂತ ಐಡೆಂಟಿಫೈ ಮಾಡೋದು ಸುಲಭವಾಗುತ್ತೆ. ಸೊ ಇಟ್ ಐಡೆಂಟಿಫೈಸ್ ದ ಟೇಬಲ್, ಯೂಶ್ವಲಿ ಅಪಿಯರ್ಸ್ ಅಟ್ ದ ಟಾಪ್ ಆರ್ ಬಿಗಿನಿಂಗ್ ಆಫ್ ದ ಟೇಬಲ್. ಸೊ ಯಾವುದೇ ಟೇಬಲ್ಲಿನ ಮೊದಲನೆಯ ಭಾಗದಲ್ಲಿ, ಶುರುವಿನ ಭಾಗದಲ್ಲಿ ಟೇಬಲ್ ನಂಬರ್ ಹಾಕ್ತೀವಿ. ಎರಡನೆಯದು ಟೈಟಲ್. ಸೊ ನಾವು ನಮ್ಮ ಟೇಬಲ್ಗೆ ಅಪ್ರೋಪ್ರಿಯೇಟ್ ಟೈಟಲ್ ಅನ್ನ ಕೊಟ್ಟಾಗ
ಟೇಬಲ್ ಅನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭವಾಗುತ್ತೆ. ಸೊ ಯಾವುದೇ ಒಂದು ಟೇಬಲ್ಗೆ ನಾವು ಏನು ಹೆಡ್ಡಿಂಗ್ ಅನ್ನ ಕೊಡ್ತೇವೆ, ಏನು ಟೈಟಲ್ ಅನ್ನ ಕೊಡ್ತೇವೆ, ಅದು ನಮಗೆ ಟೇಬಲ್ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ಕ್ಯಾಪ್ಷನ್ಸ್ ಅಂಡ್ ಸ್ಟಬ್ಸ್, ಇದನ್ನ ನಾನು ಈ ಮುಂಚೆ ಕೂಡ ನಿಮಗೆ ಹೇಳಿದ್ದೆ. ಕ್ಯಾಪ್ಷನ್ಸ್ ಅಂದ್ರೆ ಅದನ್ನ ನಾವು ಕಾಲಮ್ಸ್ ಅಂತ ಕರಿತೀವಿ, ಸ್ಟಬ್ಸ್ ಅಂದ್ರೆ ಅದನ್ನ ನಾವು ರೋಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಟೇಬಲ್ಲು ಹಾರಿಜಾಂಟಲ್ ಅಂದ್ರೆ ರೋಸ್, ವರ್ಟಿಕಲ್ ಅಂದ್ರೆ ಕಾಲಮ್ಸ್ ಇದರಿಂದ ಫಿಲ್ ಆಗಿರುತ್ತೆ. ಇದರ ಇಂಟರ್ಸೆಕ್ಷನ್ ಆಗುವಂತಹ ಸೆಲ್ಗಳಲ್ಲಿ ನಾವು ನಮ್ಮ ಇನ್ಫಾರ್ಮೇಶನ್ ಅನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಬಾಡಿ ಆಫ್ ದ ಟೇಬಲ್, ಯಾವ ಜಾಗದಲ್ಲಿ ಆಕ್ಚುವಲ್ ಡೇಟಾ ಅಡಗಿರುತ್ತೆ ಅಂತಹ ಜಾಗವನ್ನ ನಾವು ಬಾಡಿ ಆಫ್ ದ ಟೇಬಲ್ ಅಂತೀವಿ. ಈಗ ತಾನೇ ನಾನು ನಿಮ್ಗೆ ಹೇಳಿದೆ, ರೋಸ್ ಅಂಡ್ ಕಾಲಮ್ಸ್ ಇಂಟರ್ಸೆಕ್ಟ್ ಆಗುವಂತಹ ಜಾಗವನ್ನ ನಾವೇನಂತ ಕರಿತೀವಿ, ಬಾಡಿ ಆಫ್ ದ ಟೇಬಲ್ ಅಂತ ಕರಿತೀವಿ. ಸಪೋರ್ಟಿಂಗ್ ಎಲಿಮೆಂಟ್ಸ್, ಏನು ಸಪೋರ್ಟಿಂಗ್ ಎಲಿಮೆಂಟ್ಸ್ ಅಂದ್ರೆ ದ ಯೂನಿಟ್ ಆಫ್ ಮೆಜರ್ಮೆಂಟ್, ಸೋರ್ಸ್ ಸೈಟೇಷನ್, ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ಸ್. ನಾವು ಯಾವ ಸೋರ್ಸಿನಿಂದ, ಅದು ಪ್ರೈಮರಿ ಸೋರ್ಸ್ ಆಗಿರ್ಬೋದು, ಸೆಕೆಂಡರಿ ಸೋರ್ಸ್ ಆಗಿರ್ಬೋದು, ಯಾವ ಸೋರ್ಸಿನಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ ಅಂತಹ ಸೋರ್ಸ್ ನೋಟ್ಗಳನ್ನ ಬರೆಯೋದು, ನಮ್ಮ ಇಂಪಾರ್ಟೆಂಟ್ ಟರ್ಮಿನಾಲಜಿಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಫುಟ್ ನೋಟ್ಗಳನ್ನ ಬರೆಯೋದು, ಇದಕ್ಕೆ ನಾವೇನಂತ ಕರಿತೀವಿ, ಸಪೋರ್ಟಿಂಗ್ ಎಲಿಮೆಂಟ್ಸ್. ಸೊ ಯಾವ ಯಾವ ಟೇಬಲ್ ಅಲ್ಲಿ ಯಾವ ಯಾವ ಕಷ್ಟದ ಎಲಿಮೆಂಟ್ ಇದೆ ಅದನ್ನ ಅರ್ಥ ಮಾಡಿಸೋದು ಹೇಗೆ, ಫುಟ್ ನೋಟ್ಗಳ ಪ್ರಕಾರ. ಎಲ್ಲಿಂದ ನಾವು ಈ ಡೇಟಾವನ್ನ ಕಲೆಕ್ಟ್ ಮಾಡಿದ್ದೀವಿ, ಯಾವ ಸೋರ್ಸ್ ಇಂದ ನಮಗೆ ಇನ್ಫಾರ್ಮೇಶನ್ ಸಿಕ್ತು, ಹೇಗೆ ಅದನ್ನ ತಿಳಿಸೋದು, ಅಥೆಂಟಿಸಿಟಿ ಹೇಗೆ ಕ್ರಿಯೇಟ್ ಮಾಡೋದು ಸೋರ್ಸ್ ನೋಟಿನಿಂದ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂಡ್ ಓವರ್ ವ್ಯೂ. ಟೆಕ್ಸ್ಚುವಲ್ ರೆಪ್ರೆಸೆಂಟೇಷನ್ ಅಂದ್ರೆ ಎಲ್ಲ ಟೆಕ್ಸ್ಟ್ಗಳ ಮುಖೇನ ಇನ್ಫರೆನ್ಸ್ಗಳನ್ನ ಡ್ರಾ ಮಾಡೋದು. ಯಾವುದೇ ಸ್ಟಬ್ಸ್ ಮತ್ತು ಕಾಲಮ್ಸ್ಗಳ ಮುಖಾಂತರ ಅಥವಾ ಕ್ಯಾಪ್ಷನ್ಸ್ ಮತ್ತು ರೋಸ್ಗಳ ಮುಖಾಂತರ ನಾವು ನಮ್ಮ ಡೇಟಾವಿಗೆ ಇನ್ಫಾರ್ಮೇಶನ್ ಅನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಹಾಗಾದ್ರೆ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು ಅರ್ಥ? ಮೊದಲನೆಯ ಪಾಯಿಂಟ್, ಜಿಯೋಮೆಟ್ರಿಕ್ ಡಯಾಗ್ರಾಮ್ಸ್. ಸೊ ನಾವು ಯಾವುದೇ ಒಂದು ಡೇಟಾವನ್ನ ಡಯಾಗ್ರಾಮ್ಗಳ ಮುಖೇನ, ಎಷ್ಟೊಂದು ರೀತಿಯ ಡಯಾಗ್ರಾಮ್ಗಳಿವೆ. ಬಾರ್ ಡಯಾಗ್ರಾಮ್ ಅಲ್ಲೇ ಸಿಂಪಲ್ ಬಾರ್ ಡಯಾಗ್ರಾಮ್ ಇದೆ, ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಇದೆ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಇದೆ, ಲೈನ್ ಗ್ರಾಫ್ಗಳಿವೆ. ಈ ರೀತಿಯಲ್ಲಿ ಎಷ್ಟೊಂದು ಡಯಾಗ್ರಾಮ್ಯಾಟಿಕ್ಗಳ ರೆಪ್ರೆಸೆಂಟೇಷನ್ ಮುಖೇನ ನಾವು ನಮ್ಮ ಡೇಟಾವನ್ನ ಅನಲೈಸ್ ಮಾಡುವಂತಹದಕ್ಕೆ ನಾವೇನಂತೀವಿ, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತೀವಿ. ಮೊದಲನೆಯದು ಜಿಯೋಮೆಟ್ರಿಕ್ ಡಯಾಗ್ರಾಮ್ಸ್. ಏನು ಜಿಯೋಮೆಟ್ರಿಕ್ ಅಥವಾ ಜಿಯೋಮೆಟ್ರಿಕ್ ಡಯಾಗ್ರಾಮ್ಸ್ ಅಂದ್ರೆ ಯಾವುದೇ ಬಾರ್ ಡಯಾಗ್ರಾಮ್ಗಳು ಅಥವಾ ಪೈ ಚಾರ್ಟ್ಗಳ ಮುಖಾಂತರ ನಮ್ಮ ಡಯಾಗ್ರಾಮ್ಗಳ ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ನಾವು ಜಿಯೋಮೆಟ್ರಿಕ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ಅದು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಆಗ್ಬೋದು, ಸಿಂಪಲ್ ಬಾರ್ ಡಯಾಗ್ರಾಮ್ ಆಗ್ಬೋದು, ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಗಳಾಗ್ಬೋದು, ಪೈ ಚಾರ್ಟ್ಗಳಾಗ್ಬೋದು. ಈ ರೀತಿ ಡಯಾಗ್ರಾಮ್ಗಳ ಮುಖೇನ ನಾವು ಯಾವುದೇ ಡೇಟಾವನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ, ಜಾಮೆಟ್ರಿಕ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ಎರಡನೆಯದು ಫ್ರೀಕ್ವೆನ್ಸಿ ಡಯಾಗ್ರಾಮ್ಸ್. ಇದನ್ನ ನಾನು ಹಳೆ ಚಾಪ್ಟರ್ ನಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ. ಫ್ರೀಕ್ವೆನ್ಸಿ ಕರ್ವ್, ಫ್ರೀಕ್ವೆನ್ಸಿ ಪಾಲಿಗನ್, ಹಿಸ್ಟೋಗ್ರಾಮ್, ಒಗೈವ್ಸ್, ಇದನ್ನ ಕೆಲವರು ಒಜೈವ್ಸ್ ಅಂತ ಕೂಡ ಕರೀತಾರೆ. ಇದಕ್ಕೆ ನಾವೇನಂತೀವಿ, ಫ್ರೀಕ್ವೆನ್ಸಿ ಡಯಾಗ್ರಾಮ್. ನಮ್ಮ ಮೋಡ್ ಅನ್ನ ಎನ್ಫೋರ್ಸ್ ಮಾಡಲಿಕ್ಕೆ ಹಿಸ್ಟೋಗ್ರಾಮ್, ನಮ್ಮ ಮೀಡಿಯನ್ ಅನ್ನ ತೋರಿಸಲಿಕ್ಕೆ ಒಜೈವ್ಸ್ ಅಥವಾ ಒಗೈವ್ಸ್, ನಮ್ಮ ಫ್ರೀಕ್ವೆನ್ಸಿ ಪಾಲಿಗನ್, ಫ್ರೀಕ್ವೆನ್ಸಿ ಕರ್ವ್ ಇವೆಲ್ಲವೂ ಏನಾಗುತ್ತೆ, ಫ್ರೀಕ್ವೆನ್ಸಿ ಡಯಾಗ್ರಾಮ್ಗಳಾಗತ್ವೆ. ನೆಕ್ಸ್ಟ್, ಅರಿಥಮೆಟಿಕ್ ಲೈನ್ ಗ್ರಾಫ್. ಏನು ಅರಿಥಮೆಟಿಕ್ ಲೈನ್ ಗ್ರಾಫ್ ಅಂದ್ರೆ ಯಾವುದೇ ಒಂದು ಡಯಾಗ್ರಾಮ್ ನಲ್ಲಿ ಲೈನ್ ಗ್ರಾಫ್ ನ ಮುಖೇನ ನಾವು ಡಯಾಗ್ರಾಮ್ ಅಲ್ಲಿ ಇರ್ತಕ್ಕಂತಹ ಡೇಟಾವನ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಅದಕ್ಕೇನಂತೀವಿ, ಅರಿಥಮೆಟಿಕ್ ಲೈನ್ ಗ್ರಾಫ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಇದೆ ನೋಡೋಣ ಬನ್ನಿ. ಬಾರ್ ಡಯಾಗ್ರಾಮ್ಗಳಲ್ಲಿ ಸಿಂಪಲ್, ಮಲ್ಟಿಪಲ್ ಮತ್ತು
ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್. ಏನಿದು ಸಿಂಪಲ್, ಮಲ್ಟಿಪಲ್ ಮತ್ತು ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಅಂದ್ರೆ, ಮೊದಲಿಗೆ ಸಿಂಪಲ್ ಬಾರ್ ಡಯಾಗ್ರಾಮ್, ಅದರಲ್ಲಿ ಯಾವುದೇ ಕಾಂಪ್ಲೆಕ್ಸಿಟೀಸ್ ಇರೋದಿಲ್ಲ. ಶೋಸ್ ಒನ್ ವ್ಯಾಲ್ಯೂ ಪರ್ ಕ್ಯಾಟಗರಿ ಯೂಸಿಂಗ್ ಎಕ್ವಿ ಸ್ಪೇಸ್ಡ್ ಅಂಡ್ ಎಕ್ವಿ ವಿಡ್ತ್ ರೆಕ್ಟ್ಯಾಂಗ್ಯುಲರ್ ಬಾರ್ಸ್. ಸೊ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದ ಹಾಗೆ ಎಕ್ವಿ ಸ್ಪೇಸ್ ಮತ್ತು ಎಕ್ವಿ ವಿಡ್ತ್ ರೆಕ್ಟ್ಯಾಂಗ್ಯುಲರ್ ಬಾರ್ಗಳನ್ನ ತೋರಿಸಿದಾಗ ಅದೇನಾಗುತ್ತೆ, ಸಿಂಪಲ್ ಬಾರ್ ಡಯಾಗ್ರಾಮ್. ಫಾರ್ ಎಕ್ಸಾಂಪಲ್, ಈ ರೀತಿ ಯಾವುದೇ ಒಂದು ಕಾಂಪ್ಲೆಕ್ಸಿಟೀಸ್ ಇಲ್ಲದ ಹಾಗೆ ಆರಾಮಾಗಿ ಡ್ರಾ ಮಾಡುವಂತ ಡಯಾಗ್ರಾಮ್ಗಳನ್ನ ನಾವು ಸಿಂಪಲ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. ಹಾಗಾದ್ರೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂದ್ರೆ ಏನರ್ಥ? ಯಾವುದೇ ಒಂದು ಡೇಟಾವಿಗೆ ಎರಡೆರಡು ಬಾರ್ ಡಯಾಗ್ರಾಮ್ಗಳ ರೆಪ್ರೆಸೆಂಟೇಷನ್ ಈ ರೀತಿ ಮಾಡಲಿಕ್ಕೆ ನಾವೇನಂತ ಕರಿತೀವಿ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರಾಜ್ಯದಲ್ಲಿ ಬಾಯ್ಸ್ ಗರ್ಲ್ಸ್ ಎಜುಕೇಶನ್ ಲಿಟ್ರಸಿ ರೇಟ್ ನಾನು ಡಯಾಗ್ರಾಮ್ ನಲ್ಲಿ ತೋರಿಸ್ಬೇಕು. ಎರಡು ಆಪ್ಷನ್ ಇದೆ. ಒಂದು, ನಾನು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅನ್ನ ಮಾಡಿ ಇದನ್ನು ತೋರಿಸಬಹುದು. ಎರಡನೆಯದು, ನಾನು ಸಪರೇಟ್ ಆಗಿ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಲ್ಲಿ ಆ ಎರಡೂ ಬಾರ್ಗಳನ್ನ ಹಾಕೊಂಡು ತೋರಿಸಬಹುದು. ಮೂರನೆಯದು, ಅದೇ ಡೇಟಾವನ್ನ ಸಿಂಪಲ್ ಬಾರ್ ಡಯಾಗ್ರಾಮ್ ಮಾಡಿ ಬಾಯ್ಸ್ಗೆ ಒಂದು ಡಯಾಗ್ರಾಮ್, ಗರ್ಲ್ಸ್ಗೆ ಒಂದು ಡಯಾಗ್ರಾಮ್ ಮಾಡಿ ಕೂಡ ಹಾಕಬಹುದು. ಮೂರನೆಯದು ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್. ಏನು ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಅಂದ್ರೆ, ಯಾವುದೇ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ನ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಬಾರ್ ಅಲ್ಲಿ ಇದು 85%, ಇದು 15%, ಈ ತರ ಪರ್ಸೆಂಟೇಜ್ಗಳ ಮುಖೇನ ಆ ಬಾರ್ಗಳನ್ನ ತೋರಿಸ್ಲಿಕ್ಕೆ ನಾವೇನಂತ ಕರಿತೀವಿ, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಸೊ ಸಾಮಾನ್ಯವಾಗಿ ನಮ್ಮ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಲ್ಲಿ ನಾವು ತಗೊಳ್ತಕ್ಕಂತಹ ರೆಕ್ಟ್ಯಾಂಗ್ಯುಲರ್ ಬಾರ್ ಯಾವಾಗ್ಲೂ ಏನಾಗಿರುತ್ತೆ, 100% ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪೈ ಡಯಾಗ್ರಾಮ್ಸ್, ವಿಜುವಲೈಸಿಂಗ್ ಕಾಂಪೊನೆಂಟ್ಸ್. ಏನು ಪೈ ಡಯಾಗ್ರಾಮ್ ಅಂದ್ರೆ, ನೋಡಿ, ಯಾವುದೇ ಜಾಮೆಟ್ರಿಕ್ ಡಯಾಗ್ರಾಮ್ಗಳಲ್ಲಿ ಒಂದು ಆಸ್ ಯೂಶುವಲ್ ನಮ್ಮ ಬಾರ್ ಡಯಾಗ್ರಾಮ್ ಬಂದೇ ಬರುತ್ತೆ. ಎರಡನೆಯದು ಪೈ ಡಯಾಗ್ರಾಮ್. ಯಾವುದೇ ಪೈ ಡಯಾಗ್ರಾಮ್ನ ನಾವು ಒಂದು ಸರ್ಕಲ್ ನಲ್ಲಿ ತೋರಿಸ್ತೇವೆ. ಆಸ್ ಯೂಶುವಲ್ ದ ಏರಿಯಾ, ದ ಕವರೇಜ್ ಆಫ್ ದ ಸರ್ಕಲ್ ಯಾವಾಗ್ಲೂ ಏನಾಗಿರುತ್ತೆ, 360 ಡಿಗ್ರೀಸ್ ಆಗಿರುತ್ತೆ. ಸೊ ಯಾವುದೇ ಒಂದು ಸರ್ಕಲ್ ನಲ್ಲಿ ನಮ್ಮ ಡೇಟಾವನ್ನ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ಅದನ್ನ ನಾವು ಪೈ ಚಾರ್ಟ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಉತ್ತಮ, ಎಲ್ಲ ಕ್ಯಾಟಗರಿಗಳ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ನಮ್ಮ ಪೈ ಚಾರ್ಟ್ ಯಾವಾಗ್ಲೂ ಏನಾಗಿರುತ್ತೆ, ಅತ್ಯದ್ಭುತವಾಗಿರುತ್ತೆ. ಹೇಗೆ ಪೈ ಚಾರ್ಟ್ ಅನ್ನ ಮಾಡೋದು, ಹೇಗೆ 360 ಡಿಗ್ರೀಸ್ಗಳನ್ನ ಇನ್ಕಾರ್ಪೊರೇಟ್ ಮಾಡಿಕೊಳ್ಳೋದು, ನಾವು ಪ್ರಾಬ್ಲಮ್ಗಳನ್ನ ಮಾಡಿದಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ಏನು ಸಿಗುತ್ತೆ ನೋಡೋಣ ಬನ್ನಿ. ಹಿಸ್ಟೋಗ್ರಾಮ್ಸ್, ವಿಜುವಲೈಸಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಏನು ಹಿಸ್ಟೋಗ್ರಾಮ್ಸ್ ಅಂದ್ರೆ, ಫಸ್ಟ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ನಾವು ಕಂಡುಹಿಡಿತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಟೂಲ್ ಮೋಡ್ಗೆ ಇರ್ತಕ್ಕಂತಹ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನ ನಾವೇನಂತೀವಿ, ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಸೊ ನಾವು ಮಾಡ್ತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಟೂಲ್ ಮೋಡ್ಗೆ ಇರ್ತಕ್ಕಂತಹ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನ ನಾವು ಹಿಸ್ಟೋಗ್ರಾಮ್ ಅಂತ ಕರಿತೇವೆ. ಹಿಸ್ಟೋಗ್ರಾಮ್ ಯಾವಾಗ್ಲೂ 2-dimensional ಡಯಾಗ್ರಾಮ್ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ MCQ. ಯಾವುದೇ ಒಂದು ಹಿಸ್ಟೋಗ್ರಾಮ್ ಯಾವಾಗ್ಲೂ 2-dimensional ಡಯಾಗ್ರಾಮ್ ಆಗಿರುತ್ತೆ. ಅದರ ಬೇಸ್ ಕ್ಲಾಸ್ ಇಂಟರ್ವಲ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದು ಹೈಟ್ ರೆಪ್ರೆಸೆಂಟ್ಸ್ ಫ್ರೀಕ್ವೆನ್ಸಿ. ಸೊ ನಮ್ಮ ಬೇಸ್ ಯಾವಾಗ್ಲೂ ಕ್ಲಾಸ್ ಇಂಟರ್ವಲ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಹೈಟ್ ಯಾವಾಗ್ಲೂ ಫ್ರೀಕ್ವೆನ್ಸಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ದೇರ್ ವಿಲ್ ಬಿ ನೋ ಸ್ಪೇಸ್. ಇದು ಕಂಟಿನ್ಯೂಸ್ ಆಗಿ
ಈ ತರ ನಾವು ಹಿಸ್ಟೋಗ್ರಾಮ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. 1-2 ಬಾರ್ಗಳ ನಡುವೆ ಯಾವುದೇ ಸ್ಪೇಸ್ ಇರೋದಿಲ್ಲ. So the area of rectangles proportional to the classic frequency can graphically indicate the mode of the distribution. ನಾನು ಇದರ ಮುಂಚೆನೆ ಕೂಡ ಹೇಳಿದ್ದ ಹಾಗೆ ಯಾವುದೇ ಒಂದು ಹಿಸ್ಟೋಗ್ರಾಮ್ ಅನ್ನ ನಾವು ಮೋಡ್ ನ ಡಿಸ್ಟ್ರಿಬ್ಯೂಷನ್ಗೆ ಮೋಡ್ ಅನ್ನ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಟು ಐಡೆಂಟಿಫೈ ದ ಮೋಡ್. So unlike bar diagrams, histograms are specifically designed for continuous variables with class intervals. ನಾವಿಲ್ಲಿ ಒಂದು ಡಯಾಗ್ರಾಮ್ ಅನ್ನ ಕೂಡ ನೋಡಬಹುದು. The width of the each rectangle is meaningful and represents the ಕ್ಲಾಸ್ ರೇಂಜ್. ನೋಡಿ, ಇದು 1 ಕ್ಲಾಸ್, 2 ಕ್ಲಾಸ್, 3 ಕ್ಲಾಸ್, 4 ಕ್ಲಾಸ್, 5, 6, 7, 8 ಹೈಯೆಸ್ಟ್ ಬಾರ್ ಡಯಾಗ್ರಾಮ್ಗಳಲ್ಲಿ ನಾವು ಲೈನ್ ಅನ್ನ ಡ್ರಾ ಮಾಡಿಕೊಂಡು ಇಂಟರ್ಸೆಕ್ಷನ್ ಮುಖಾಂತರ ನಾವೇನ್ ಕಂಡು ಹಿಡಿತಾ ಇದ್ದೀವಿ, ನಮ್ಮ ಮೋಡ್ ಅನ್ನ ಕಂಡು ಹಿಡಿತಾ ಇದ್ದೀವಿ. ಹಾಗಾದ್ರೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಪಾಲಿಗನ್ಸ್ ಅಂಡ್ ಕರ್ವ್ಸ್. ಏನು ಫ್ರೀಕ್ವೆನ್ಸಿ ಪಾಲಿಗನ್ ಅಂಡ್ ಕರ್ವ್ಸ್ ಅಂದ್ರೆ, ಯಾವುದೇ ಒಂದು ಸ್ಟ್ರೈಟ್ ಲೈನ್ಗಳನ್ನ ಇಟ್ಕೊಂಡು ನಾನು ಫ್ರೀಕ್ವೆನ್ಸಿಗಳನ್ನ ಡಯಾಗ್ರಾಮ್ ನಲ್ಲಿ ಪ್ಲಾಟ್ ಮಾಡಿದಾಗ ಫ್ರೀಕ್ವೆನ್ಸಿ ಪಾಲಿಗನ್ ಸಿಗುತ್ತೆ. ಅದೇ ಫ್ರೀಕ್ವೆನ್ಸಿಗಳನ್ನ ನಾನು ಫ್ರೀ ಹ್ಯಾಂಡ್ ಕರ್ವ್ ನ ಮುಖೇನ ತೋರಿಸಿದಾಗ ನನ್ಗೇನ್ ಸಿಗುತ್ತೆ, frequency curve sigate. So frequency polygon is created by joining midpoints of the top of histogram rectangles with straight lines. Ade frequency curve, it is a smooth freehand curve down to closely follow the points of frequency polygon. This is a freehand curve, whereas this is a straight line curve. ಯಾವಾಗ ಇದು ಉಪಯೋಗಕ್ಕೆ ಬರುತ್ತೆ? when comparing the distributions. ನಾನು ಹಲವಾರು ಡಿಸ್ಟ್ರಿಬ್ಯೂಷನ್ಗಳನ್ನ ಕಂಪೇರ್ ಮಾಡಬೇಕಾದ್ರೆ ಹಿಸ್ಟೋಗ್ರಾಮ್ ನಲ್ಲಿ ನನಗೆ ಈ ಬಾರ್ಗಳು ಅಡ್ಡ ಬರ್ಬೋದು. ಅದೇ ನಾನು ಫ್ರೀಕ್ವೆನ್ಸಿ ಪಾಲಿಗನ್ ಫ್ರೀಕ್ವೆನ್ಸಿ ಕರ್ವ್ ಇಟ್ಕೊಂಡಾಗ ನಾನು ಎಷ್ಟು ಡಿಸ್ಟ್ರಿಬ್ಯೂಷನ್ಗಳನ್ನ ಕೂಡ ಆರಾಮಾಗಿ ಕಂಪೇರ್ ಮಾಡಬಹುದು. ದಟ್ ಇಸ್ ವೆನ್ ವಿ ಯೂಸ್ ಫ್ರೀಕ್ವೆನ್ಸಿ ಪಾಲಿಗನ್ಸ್ ಮತ್ತು ಫ್ರೀಕ್ವೆನ್ಸಿ ಕರ್ವ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಒಗೈವ್ಸ್. ಏನು ಒಗೈವ್ಸ್ ಅಂದ್ರೆ, ಹೇಗೆ ಹಿಸ್ಟೋಗ್ರಾಮ್ ಮೋಡ್ ಅನ್ನ ಕಂಡುಹಿಡಿಲಿಕ್ಕೋಸ್ಕರ ಇದೆ, ಅದೇ ರೀತಿಯಲ್ಲಿ ನಮ್ಮ ಮೀಡಿಯನ್ನ ಕಂಡುಹಿಡಿಲಿಕ್ಕೋಸ್ಕರ ಇರ್ತಕ್ಕಂತಹ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನ ನಾವೇನಂತ ಕರಿತೇವೆ, ಒಗೈವ್ಸ್ ಅಂತ ಕರಿತೇವೆ. ಒಗೈವ್ಸ್ ಅಲ್ಲಿ 2 ರೀತಿಯ ಒಗೈವ್ಸ್ ಇದೆ, ಲೆಸ್ ದ್ಯಾನ್ ಒಗೈವ್ಸ್ ಮತ್ತು ಮೋರ್ ದ್ಯಾನ್ ಒಗೈವ್ಸ್. ಏನು ಲೆಸ್ ದ್ಯಾನ್ ಒಗೈವ್ಸ್ ಅಂದ್ರೆ, ಏನು ಮೋರ್ ದ್ಯಾನ್ ಒಗೈವ್ಸ್ ಅಂದ್ರೆ, ಈ ಲೆಸ್ ದ್ಯಾನ್ ಮೋರ್ ದ್ಯಾನ್ ಒಗೈವ್ಸ್ ಅನ್ನ ಕಂಬೈನ್ ಮಾಡಿ ಹೇಗೆ ನಮ್ಮ ಮೀಡಿಯನ್ ಅನ್ನ ಕಂಡುಹಿಡಿಯೋದು, ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಪ್ರಾಬ್ಲಮ್ ಬಂದಾಗ ತಿಳ್ಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಬರುತ್ತೆ ನೋಡೋಣ ಬನ್ನಿ. ಅರಿಥಮೆಟಿಕ್ ಲೈನ್ ಗ್ರಾಫ್, ಟ್ರ್ಯಾಕಿಂಗ್ ದ ಟೈಮ್ ಸೀರೀಸ್. ಏನು ಅರಿಥಮೆಟಿಕ್ ಲೈನ್ ಗ್ರಾಫ್, ಟ್ರ್ಯಾಕಿಂಗ್ ದ ಟೈಮ್ ಸೀರೀಸ್ ಅಂದ್ರೆ ಅರ್ಥ, ಯಾವುದೇ ಕನ್ಸ್ಟ್ರಕ್ಷನ್ ಅಂಡ್ ಪರ್ಪಸ್ ಆಫ್ ಅರಿಥಮೆಟಿಕ್ ಲೈನ್ ಗ್ರಾಫ್ ಏನು ನೋಡಿ. In an arithmetic line graph, the time units are plotted on the x-axis, variable values are plotted on the y-axis, points are connected with lines to show the progression. So ಯಾವುದೇ ಒಂದು ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಟೈಮ್ ಅನ್ನ ತೋರಿಸಿದ್ರೆ, ವೈ ಆಕ್ಸಿಸ್ ಅಲ್ಲಿ ನಾವು ಇರ್ತಕ್ಕಂತಹ ವೇರಿಯಬಲ್ಗಳನ್ನ ತೋರಿಸ್ತೀವಿ. ಸೊ ಆ ಟೈಮಲ್ಲಿ ಆ ವೇರಿಯಬಲ್ಗಳು ಹೇಗೆ ಆಗ್ತಾ ಇದೆ, ಅದರ ಕನೆಕ್ಷನ್ ಏನು ಅಂತ ಒಂದು ಲೈನ್ ಮುಖೇನ ತೋರಿಸ್ಲಿಕ್ಕೆ ನಾವೇನಂತ ಕರಿತೀವಿ, ಲೈನ್ ಗ್ರಾಫ್ಗಳು ಅಂತ ಕರಿತೀವಿ. ದೀಸ್ ಗ್ರಾಫ್ಸ್ ಆರ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಯಬಲ್ for long-term trends, cyclical patterns, seasonal variation, irregular fluctuations. ನಮ್ಮ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ ಲೈನ್ ಗ್ರಾಫ್ ಇಸ್ ಲೈಕ್ ಅ ಬೂನ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ.
ಚೂಸಿಂಗ್ ದ ರೈಟ್ ಪ್ರೆಸೆಂಟೇಷನ್ ಮೆಥಡ್. ಯಾವ ಮೆಥಡ್ ನಾವು ಚೂಸ್ ಮಾಡಬೇಕು, ಯಾವ ಡೇಟಾಗೆ ಯಾವ ಮೆಥಡ್ ಅನ್ನ ಚೂಸ್ ಮಾಡಿಕೊಂಡು, ಅದು ಟೆಕ್ಸ್ಚುವಲ್ ಆಗಿರ್ಬೋದು, ಬಾರ್ ಡಯಾಗ್ರಾಮ್ಗಳಾಗಿರ್ಬೋದು, ಅಂದ್ರೆ ಡಯಾಗ್ರಾಮ್ಯಾಟಿಕ್ ಆಗಿರ್ಬೋದು, ಅಥವಾ ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಯಾವ ರೀತಿಯಲ್ಲಿ ನಾವು ರೈಟ್ ಮೆಥಡ್ ಅನ್ನ ಚೂಸ್ ಮಾಡಿಕೊಂಡು ಡೇಟಾವನ್ನ ಪ್ರೆಸೆಂಟ್ ಮಾಡಬೇಕು. ಮೊದಲನೆಯದು ಪರ್ಪಸ್ ಅಂಡ್ ಆಡಿಯನ್ಸ್. ನಾವು ಈ ಡೇಟಾವನ್ನ ಯಾವುದಕ್ಕೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಆ ಡೇಟಾವನ್ನ ಓದತಕ್ಕಂತಹ ಆಡಿಯನ್ಸ್ ಯಾರು, ಅವರ ನಾಲೆಡ್ಜ್ ಹೇಗಿದೆ, ಅವರು ಡೇಟಾವನ್ನ ಅಪ್ರೋಚ್ ಮಾಡ್ತಕ್ಕಂತಹ ಮೆಥಡ್ ಹೇಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೇಟಾ, ನಂದು ಕ್ವಾಲಿಟೇಟಿವ್ ಡೇಟಾನ, ಕ್ವಾಂಟಿಟೇಟಿವ್ ಡೇಟಾನ, ಯಾವ ಡೇಟಾ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದು ಏನನ್ನ ಕಮ್ಯುನಿಕೇಟ್ ಮಾಡಲು ಟ್ರೈ ಮಾಡ್ತಾ ಇದೆ, ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ವಿಜುವಲೈಸೇಷನ್ ಟೈಪ್, ಸೆಲೆಕ್ಟ್ ದ ಮೋಸ್ಟ್ ಎಫೆಕ್ಟಿವ್ ಫಾರ್ಮ್ಯಾಟ್, ಯಾವುದು ಅಪೀಲಿಂಗ್ ಆಗಿರುತ್ತೆ, ನೋಡಿದ ತಕ್ಷಣ ವ್ಯಕ್ತಿಗೆ ಇಷ್ಟವಾಗುತ್ತೆ, ಆ ತರ ಮೆಥಡ್ ಅನ್ನ ನಾವು ಪ್ರೆಸೆಂಟೇಷನ್ಗೆ ಚೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಕ್ಲಾರಿಟಿ ಮತ್ತು ಆಕ್ಯುರಸಿ. ನಾವು ಯಾವುದೇ ಪ್ರೆಸೆಂಟೇಷನ್ ಮೆಥಡ್ ನ ಚೂಸ್ ಮಾಡಿಕೊಂಡ್ರು ಕೂಡ ಅದರ ಕ್ಲಾರಿಟಿ ಹೇಗಿದೆ, ಅದರ ಕಮ್ಯುನಿಕೇಶನ್ ಹೇಗಿದೆ, ಅದರ ಆಕ್ಯುರಸಿ ಹೇಗಿದೆ ತಿಳ್ಕೊಳ್ಳೋದೇನಾಗುತ್ತೆ ಬಹಳ ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಈ ಚಾಪ್ಟರ್ ನಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗಳು ಯಾವುವು? ಮೊದಲನೆಯ ಪ್ರಾಬ್ಲಮ್, ಅವನು ಹೇಳ್ತಾ ಇದ್ದಾನೆ, ಡ್ರಾ ಅ ಬಾರ್ ಡಯಾಗ್ರಾಮ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋವಿಂಗ್ ಡೇಟಾ. ಏನು ಡೇಟಾ ಕೊಟ್ಟಿದ್ದಾನೆ? ಪ್ರೊಡಕ್ಷನ್ ಆಫ್ ಕಾರ್ಸ್ ಬೈ ಅ ಕಂಪನಿ ಇನ್ ಡಿಫರೆಂಟ್ ಇಯರ್ಸ್. ಸೊ ನನಗೆ ಇಯರ್ಸ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಕಾರ್ಸ್ ಕೊಟ್ಟಿದ್ದಾನೆ. ಸೊ ಆಸ್ ಯೂಶುವಲ್ ನಾನು ನಮ್ಮ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅನ್ನ ಡ್ರಾ ಮಾಡ್ಕೊಳ್ತೇನೆ. ಸೊ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ನಮ್ಮ ಎಕ್ಸ್ ಆಕ್ಸಿಸ್ ನಲ್ಲಿ ನಾನು ಇಯರ್ಸ್ ಅನ್ನ ತೆಗೆದುಕೊಳ್ತೇನೆ ಮತ್ತು ನಮ್ಮ ವೈ ಆಕ್ಸಿಸ್ ಅಲ್ಲಿ ನಂಬರ್ ಆಫ್ ಕಾರ್ಸ್ ಏನಿದೆ ತೆಗೆದುಕೊಳ್ತೇನೆ. ಸೊ ಇಯರ್ಸ್ ಅವನೇನ್ ಕೊಟ್ಟಿದ್ದಾನೆ? 11, 12, 13, 14, 15, 16, 2011, 2012, 2013, 2014, 2015 ಮತ್ತು 2016. ಸೊ ಇಲ್ಲಿ ನಮಗೆ ಕಾರ್ಸಿನ ಪ್ರೊಡಕ್ಷನ್ ನಂಬರ್ ಅನ್ನ ಕೊಟ್ಟಿದ್ದಾನೆ. ಹೈಯೆಸ್ಟ್ ನಂಬರ್ ಯಾವುದಿದೆ? ನನಗೆ ಕಾಣಿಸ್ತಾ ಇರೋ ಹಾಗೆ ಹೈಯೆಸ್ಟ್ ನಂಬರ್ 350 ಇದೆ. ಸೊ ನಾನೇನ್ ಮಾಡ್ತೀನಿ, 70, 140, 210, 280, 350, ಒಂದು ಎಕ್ಸ್ಟ್ರಾ 420. ಸೊ ಈ ತರ 70 ಯೂನಿಟ್ಟಿನ ರೇಂಜ್ ತಗೊಂಡು ನನ್ನ ವೈ ಆಕ್ಸಿಸ್ ಅನ್ನ ರೆಡಿ ಮಾಡಿದೆ. ಸೊ ಈಗ ನಾವು ನಮ್ಮ ಬಾರ್ ಡಯಾಗ್ರಾಮ್ ಅನ್ನ ಸಾಲ್ವ್ ಮಾಡೋಣ. ಸೊ 2011ಗೆ 150 ಇದೆ. ಸೊ 2011ಗೆ ಅಪ್ರಾಕ್ಸಿಮೇಟ್ಲಿ 150 ಇದೆ. 2012ಗೆ 250 ಇದೆ. ಸೊ 2012ಗೆ ಅಪ್ರಾಕ್ಸಿಮೇಟ್ಲಿ 250 ಸಿಗ್ತಾ ಇದೆ. 2013ಗೆ 180 ಇದೆ. ಸೊ 2013ಗೆ 180 ಇದೆ. ಸೊ 180 ಅನ್ನ ಈ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. 14ನಲ್ಲಿ ಬರೀ 90 ಇದೆ. ಸೊ 14ನಲ್ಲಿ ಬರೀ 90 ಇದೆ. 15ನಲ್ಲಿ 300 ಇದೆ. ಸೊ 15ನಲ್ಲಿ ಅಪ್ರಾಕ್ಸಿಮೇಟ್ ಆಗಿ ತಗೊಳ್ಳೋದಾದ್ರೆ 300 ಸಿಗುತ್ತೆ. ಲಾಸ್ಟ್ 2016ನಲ್ಲಿ 350 ಇದೆ. ಸೊ ಅಪ್ರಾಕ್ಸಿಮೇಟ್ ಆಗಿ ತಗೊಳ್ಳೋದಾದ್ರೆ 350. ಸೊ ಇದು 11, ಇದು 12, ಇದು 13, ಇದು 14, ಇದು 15 ಮತ್ತು ಇದು 16. ಸೊ ನಮ್ಮ ಎಕ್ಸ್ ಆಕ್ಸಿಸ್ ನಲ್ಲಿ ನಾನು 1 ಸೆಂಟಿಮೀಟರ್ ಅನ್ನ ಒಂದು ಇಯರ್ನ ಮುಖೇನ ತಗೊಂಡ್ರೆ, ವೈ ಆಕ್ಸಿಸ್ ನಲ್ಲಿ 1 ಸೆಂಟಿಮೀಟರ್ ಅನ್ನ ನಾನು 70 ಯೂನಿಟ್ಸ್ ಅನ್ನಾಗಿ
ತಗೊಂಡಿದ್ದೀನಿ. ನೀವು ಇದನ್ನ 50 ಯೂನಿಟ್ಸ್ ಬೇಕಾದರೂ ತಗೊಳ್ಬಹುದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ನಂಬರ್ ಆಫ್ ಕಾರ್ಸ್ ಅನ್ನ ಎಕ್ಸೆಲ್ ತಗೊಂಡು ಇಯರ್ಸ್ ಅನ್ನ ವೈಎಲ್ ತಗೊಂಡ್ರೆ ಏನೂ ಜಾಸ್ತಿ ವೇರಿಯೇಷನ್ ಆಗಲ್ಲ, ನಿಮ್ಮ ಗ್ರಾಫ್ ಉಲ್ಟಾ ಆಗುತ್ತೆ. ದಟ್ ಇಸ್ ಆಲ್ಸೋ ಕರೆಕ್ಟ್, ದೇರ್ ಇಸ್ ನೋ ಪ್ರಾಬ್ಲಮ್. ಮಕ್ಕಿ ಕ ಮಕ್ಕಿ ಇದೇ ತರ ಮಾಡಬೇಕು ಅಂತ ಯಾವ ರೂಲು ಇಲ್ಲ. ಇನ್ಫ್ಯಾಕ್ಟ್ ನೀವು ಕ್ರಿಕೆಟ್ ಮ್ಯಾಚ್ಗಳನ್ನೆಲ್ಲ ನೋಡಿದ್ರೆ ಬ್ಯಾಟ್ಸ್ಮನ್ಗಳ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೋರಿಸ್ಬೇಕಾದ್ರೆ, ರನ್ ರೇಟ್ಗಳ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ತೋರಿಸ್ಬೇಕಾದ್ರೆ ಅವರು ಅಡ್ಡವಾಗಿ ಗ್ರಾಫ್ ಅನ್ನ ಮಾಡೋದು, ಅದರಲ್ಲಿ ಯಾವ ಮಿಸ್ಟೇಕ್ ಕೂಡ ಇಲ್ಲ. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಬರುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಅವನು ಕೇಳ್ತಾ ಇದ್ದಾನೆ, ಡ್ರಾ ಹಿಸ್ಟೋಗ್ರಾಮ್ with the help of the following data, marks scored in economics by 50 students. marks ಮತ್ತೆ number of students ಅನ್ನ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡಬೇಕು. ಆಸ್ ಯೂಶುವಲ್ ದಿಸ್ ಇಸ್ ಅವರ್ ವೈ ಆಕ್ಸಿಸ್ ಮತ್ತು ದಿಸ್ ಇಸ್ ಅವರ್ ಎಕ್ಸ್ ಆಕ್ಸಿಸ್. ನನ್ನ ಎಕ್ಸ್ ಆಕ್ಸಿಸ್ ನಲ್ಲಿ ನಾನು ಕ್ಲಾಸ್ ಇಂಟರ್ವಲ್ ಅಂದ್ರೆ ಮಾರ್ಕ್ಸ್ ಅನ್ನ ತಗೊಳ್ತೇನೆ. ಸೊ ಕ್ಲಾಸ್ ಇಂಟರ್ವಲ್ ಮಾರ್ಕ್ಸ್. ನನ್ನ ವೈ ಆಕ್ಸಿಸ್ ಅಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ ಆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಪ್ಲಾಟ್ ಮಾಡ್ತೇನೆ. ಸೊ ನಮ್ಮ ಎಕ್ಸ್ ಆಕ್ಸಿಸ್ ನಲ್ಲಿ 0 to 10, 10 to 20, ಅದೇ ರೀತಿಯಲ್ಲಿ 50 ತನಕ ಇದೆ. ಸೊ 30, 40 ಮತ್ತು 50. ಡನ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ನೋಡಿದಾಗ ಹೈಯೆಸ್ಟ್ ನಂಬರ್ 15 ಇದೆ. ಸೊ ನಾನೇನ್ ಮಾಡ್ತೀನಿ, 1, 2, 3, 4, 5. ಸೊ ಒಂದೊಂದೇ ಯೂನಿಟ್ ಅನ್ನ ತಗೊಂಡು 15 ಪ್ಲಾಟ್ ಮಾಡ್ತೀನಿ. ಸಣ್ಣ ನಂಬರ್ ಇರೋದ್ರಿಂದ 15 ಪ್ಲಾಟ್ ಮಾಡೋದೇನು ಕಷ್ಟ ಆಗಲ್ಲ. ಆದ್ರೆ ನೀವು 5 ತಗೊಂಡ್ರು ಕೂಡ ದಟ್ ಇಸ್ ಕರೆಕ್ಟ್. ಸೊ ಮೊದಲನೆಯದು 0 to 10 ತಗೊಂಡಾಗ 10 ಬರ್ತಾ ಇದೆ. ಸೊ 0 to 10 ಅಂತ ಕನ್ಸಿಡರ್ ಮಾಡಿದಾಗ ಮೊದಲನೆಯದು 0 to 10, ಎರಡನೆಯದು 15 ಇದೆ. ಸೊ ಎರಡನೆಯದು ಅಡ್ಜಾಯಿನ್ ಆಗೇ ಡ್ರಾ ಮಾಡಬೇಕು. ಸೊ 10 to 20 15 ಇದೆ. ಮೂರನೆಯದು ಮತ್ತೊಮ್ಮೆ 10 ಬರ್ತಾ ಇದೆ, ಅಡ್ಜಾಯಿನ್ ಮಾಡಿ 10. ನಾಲ್ಕನೆಯದು ಮತ್ತೊಮ್ಮೆ 10. ಸೊ ಐ ವಿಲ್ ಟೇಕ್ 10. ಐದನೆಯದು ಬರೀ 5 ಬರ್ತಾ ಇದೆ. ಸೊ 5 ಡ್ರಾ ಮಾಡಬೇಕು. ಈಗ ಇದು ಹಿಸ್ಟೋಗ್ರಾಮ್. ಫಸ್ಟ್ ಆಕ್ಸಿಸ್ ಅನ್ನ ಅಂದ್ರೆ ಸ್ಕೇಲ್ ಅನ್ನ ಬರ್ಕೊಳ್ಳೋಣ. ಎಕ್ಸ್ ಆಕ್ಸಿಸ್. ಸೊ 1 ಸೆಂಟಿಮೀಟರ್ ನಲ್ಲಿ ನಾನು 10 ಯೂನಿಟ್ಸ್ ತಗೊಂಡಿದ್ದೀನಿ. ವೈ ಆಕ್ಸಿಸ್ 1 ಸೆಂಟಿಮೀಟರ್ ನಲ್ಲಿ ನಾನು ಬರೀ ಒಂದೇ ಯೂನಿಟ್ ಅನ್ನ ತಗೊಂಡಿದ್ದೀನಿ. ಇದರಲ್ಲಿ ಮೋಡ್ ಅನ್ನ ಹೇಗೆ ಕಂಡುಹಿಡಿಯೋದು ನೋಡೋಣ ಬನ್ನಿ. ಹಿಸ್ಟೋಗ್ರಾಮ್ ನಲ್ಲಿ ಯಾವ ಬಾರ್ ದೊಡ್ಡದಾಗಿದೆ, ಈ ಬಾರು. ಸೊ ಆ ದೊಡ್ಡ ಬಾರ್ ಅನ್ನ ನಾವು ಈ ರೀತಿ ಇದಕ್ಕೆ, ನೆಕ್ಸ್ಟ್ ಇದಕ್ಕೆ, ಇಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅದು ಇಂಟರ್ಸೆಕ್ಟ್ ಆಗ್ತಾ ಇದೆ ಈ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಸೊ ಮೋಡಿನ ಸಿಂಬಲ್ ಕ್ಯಾಪಿಟಲ್ Z. ಸೊ ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಹಿಸ್ಟೋಗ್ರಾಮ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್, ಡ್ರಾ ಅ ಫ್ರೀಕ್ವೆನ್ಸಿ ಪಾಲಿಗನ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋವಿಂಗ್ ಡೇಟಾ ಅಂತ ಕೇಳ್ತಾ ಇದ್ದಾನೆ. ಸೊ ಯಾವ ಫ್ರೀಕ್ವೆನ್ಸಿ ಪಾಲಿಗನ್ ಮಾಡಬೇಕು ನಾವು? ಮೊದಲಿಗೆ ಅವನು ನಮಗೆ ಕ್ಲಾಸ್ ಕೊಟ್ಟಿದ್ದಾನೆ, ಎರಡನೆಯದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಸೊ ಡ್ರಾ ಮಾಡ್ಕೊಳ್ಳೋಣ. ಮೊದಲನೆಯದಾಗಿ ಅವನು ನನಗೆ ವೈ ಆಕ್ಸಿಸ್ ಬರ್ಕೊಳ್ಬೇಕು ಅಂತ ಹೇಳ್ತಾನೆ. ಎರಡನೆಯದು ಎಕ್ಸ್ ಆಕ್ಸಿಸ್ ಬರ್ಕೊಳ್ಬೇಕು. ಎಕ್ಸ್ ಆಕ್ಸಿಸ್ ನಲ್ಲಿ ನಾನು ಕ್ಲಾಸ್ ತಗೊಂಡ್ರೆ ವೈ ಆಕ್ಸಿಸ್ಗೆ ಫ್ರೀಕ್ವೆನ್ಸಿ ತಗೊಳ್ತೀನಿ. ಸೊ ಕ್ಲಾಸ್ ಎಕ್ಸ್ ಆಕ್ಸಿಸ್ ಮತ್ತು ನಮ್ಮ ಫ್ರೀಕ್ವೆನ್ಸಿಯನ್ನ ನಾನು ವೈ ಆಕ್ಸಿಸ್ ನಲ್ಲಿ ತಗೊಳ್ತೀನಿ. ಸೊ 0, 20 ಇಂದ 100 ತನಕ ಬರ್ತಾ ಇದೆ. 20, 40, 60, 80 ಮತ್ತು 100. ಇಲ್ಲಿ ಹೈಯೆಸ್ಟ್ ನಂಬರ್ ನೋಡಿದಾಗ 25 ಬರ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, 5, 10, 15, 20, 25. ಮೊದಲಿಗೆ ನಮ್ಮ ಕೆಲಸವನ್ನ ಸುಲಭ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಹಿಸ್ಟೋಗ್ರಾಮ್ ಅನ್ನ ಹಾಕೊಳ್ಳೋಣ. ಸೊ ಮೊದಲಿಗೆ
0 to 20ಗೆ 5 ಇದೆ. ಸೊ 0 to 20ಗೆ 5 ಇದೆ. 20 to 40 15 ಇದೆ. ಸೊ 20 to 40 15 ಇದೆ. 40 to 60 20 ಇದೆ. ಸೊ 40 to 60 20 ಇದೆ. 60 to 80 10 ಇದೆ. 60 to 80 10 ಇದೆ. 80 to 100 25 ಇದೆ. ಸೊ 80 to 100 ಎಷ್ಟಿದೆ? 25 ಇದೆ. ಸೊ ಈಗ ನಮ್ಮ ಎಲ್ಲ ಹಿಸ್ಟೋಗ್ರಾಮುಗಳ ಫ್ರೀಕ್ವೆನ್ಸಿಗಳನ್ನ ಮಧ್ಯ ಪಾಯಿಂಟ್ನಲ್ಲಿ ನಾವು ಈ ತರ ನೀಟಾಗಿ ಸ್ಟ್ರೈಟ್ ಲೈನಿನ ಮುಖೇನ ಪ್ಲಾಟ್ ಮಾಡಿದಾಗ ಇದನ್ನ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಸೊ ಇದು ಏನಾಗುತ್ತೆ? ಫ್ರೀಕ್ವೆನ್ಸಿ ಪಾಲಿಗನ್ ಆಗುತ್ತೆ. ಅದೇ ಲೈನ್ಗಳಲ್ಲಿ ನಾನು ಫ್ರೀ ಹ್ಯಾಂಡ್ ಆಗಿ ಆರಾಮಾಗಿ ಒಂದು ಕರ್ವನ್ನ ಹಾಕಿದಾಗ ಈ ಕರ್ವನ್ನ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿತೀವಿ. ಎಷ್ಟು ಸುಲಭ ಮತ್ತು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಹಾಗಾದ್ರೆ ಒಮ್ಮೆ ಈ ಹಿಸ್ಟೋಗ್ರಾಮ್ ಅನ್ನ ತೆಗೆದುಬಿಟ್ಟು ಇದು ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಸೊ ನಾವು ನಮ್ಮ ಹಿಸ್ಟೋಗ್ರಾಮ್ ಅನ್ನ ತೆಗೆದ ಮೇಲೆ ನೋಡಿ ನಮ್ಮ ಫ್ರೀಕ್ವೆನ್ಸಿ ಪಾಲಿಗನ್ ಮತ್ತು ಫ್ರೀಕ್ವೆನ್ಸಿ ಕರ್ವ್. ದಟ್ಸ್ ದ ಮ್ಯಾಜಿಕ್ ಆಫ್ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ಮಕ್ಕಳ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಾಬ್ಲಮ್ಮು, ಡ್ರಾ ಅ ಫ್ರೀಕ್ವೆನ್ಸಿ ಕರ್ವ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋವಿಂಗ್ ಡೇಟಾ. ಮಾರ್ಕ್ಸ್ ಸ್ಕೋರ್ಡ್ ಇನ್ ಎಕನಾಮಿಕ್ಸ್ ಬೈ 50 ಸ್ಟೂಡೆಂಟ್ಸ್. ಸೊ ಇಲ್ಲಿ ಅವನು ನಮಗೆ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ಸೊ ಡ್ರಾ ಮಾಡೋಣ. ಮೊದಲಿಗೆ ಆಸ್ ಯೂಶುವಲ್ ನಮ್ಮ ವೈ ಆಕ್ಸಿಸ್, ನೆಕ್ಸ್ಟ್ ಆಸ್ ಯೂಶುವಲ್ ನಮ್ಮ ಎಕ್ಸ್ ಆಕ್ಸಿಸ್. ಕ್ಲಾಸ್ ಇಂಟರ್ವಲ್ ಅನ್ನ ಅಂದ್ರೆ ಮಾರ್ಕ್ಸ್ ಅನ್ನ ನಾನು ಎಕ್ಸ್ ಆಕ್ಸಿಸ್ ನಲ್ಲಿ ತಗೊಳ್ತೇನೆ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿಯನ್ನ ನಾನು ವೈ ಆಕ್ಸಿಸ್ ನಲ್ಲಿ ತಗೊಳ್ತೇನೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್. ಡನ್. ಓಕೆ. ಸೊ 0 to 10 ಅಪ್ ಟು 50 ಇದೆ. ಸೊ 10 20 30 40 ಮತ್ತು 50. ಇಲ್ಲಿ ಹೈಯೆಸ್ಟ್ ನಂಬರ್ ನೋಡೋದಾದ್ರೆ 20 ಸಿಗ್ತಾ ಇದೆ. ಸೊ 4 8 12 16 20 ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಳೋಣ 24. ಸೇಮ್ ನಂಬರ್ಸ್ ತಗೊಳ್ಳೋದು ಬೇಡ ಅಂತ ಇಲ್ಲಿ ಡಿಫ್ರೆಂಟ್ ನಂಬರ್ಗಳನ್ನ ತಗೊಂಡಿದ್ದೀನಿ. ಸ್ಪೆಷಲಿ ಫ್ರೀಕ್ವೆನ್ಸಿಗೆ ನೀವು 5 ತಗೊಂಡ್ರು ಕೂಡ ತಪ್ಪಿಲ್ಲ. 0 to 10ಗೆ 5 ಇದೆ, 5 ಇದೆ. 10 to 20ಗೆ 20 ಇದೆ. ಸೊ 10 to 20 ಇಂದ ಬಂದ್ರೆ 20 ಇದೆ. 20 to 13ಗೆ 15 ಇದೆ. 20 to 13 ನೋಡೋದಾದ್ರೆ 15 ಇದೆ. 30 to 40ಗೆ 5 ಇದೆ. 30 to 40ಗೆ 5 ಇದೆ. 40 to 50ಗೆ ಮತ್ತೆ 5 ಇದೆ. 40 to 50ಗೆ ಎಷ್ಟಿದೆ? 5 ಇದೆ. ನೀವಿದನ್ನ ಒಂದು ಫ್ರೀ ಕರ್ವ್ ಆಗಿ ಮಾಡಿದ್ರೆ ಸಾಕು. ಇದನ್ನ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿತೀವಿ. ಸೊ ಇದೇ ಫ್ರೀಕ್ವೆನ್ಸಿ ಕರ್ವ್ಗೆ ನಾವೊಂದು ಹಿಸ್ಟೋಗ್ರಾಮ್ ಕೂಡ ಮಾಡ್ಕೊಳ್ಬಹುದು. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೊ ಒಂದು ಫ್ರೀ ಹ್ಯಾಂಡ್ ಕರ್ವ್ ಅನ್ನ ಡ್ರಾ ಮಾಡಿದಾಗ ಅದು ಫ್ರೀಕ್ವೆನ್ಸಿ ಕರ್ವ್ ಆಗುತ್ತೆ. ಅದಕ್ಕೆ ನಾವು ಸ್ಟ್ರೈಟ್ ಲೈನ್ಗಳನ್ನ ಕೊಟ್ಟಾಗ ಫ್ರೀಕ್ವೆನ್ಸಿ ಪಾಲಿಗನ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಪ್ರಾಬ್ಲಮ್ ಇದೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ, the following table shows the enrollments by gender at schools for children aged 6 to 14 years in a district of Bihar. Draw a component bar diagram for this data. So ಅವನು ಹೇಳ್ತಾ ಇದ್ದಾನೆ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಂದ್ರೆ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅನ್ನ ಈ ಡೇಟಾವಿಗೆ ಮಾಡಿ ನೋಡೋಣ. ಫಸ್ಟ್ ಆಫ್ ಆಲ್ ಎಲ್ಲ ಪರ್ಸೆಂಟೇಜ್ಗಳು 100 ಬರ್ತಾ ಇದೆಯಾ ನೋಡೋಣ. ಸೊ 92 + 8 ಮಾಡಿದಾಗ 100% ಬರುತ್ತೆ. 59 + 41 ಮಾಡಿದಾಗ 100% ಬರುತ್ತೆ. 78 + 22 ಮಾಡಿದಾಗ ಕೂಡ 100% ಬರುತ್ತೆ. ಹಾಗಾದ್ರೆ ನಾವಿದನ್ನ ನಮ್ಮ ಗ್ರಾಫಿನಲ್ಲಿ ಹೇಗೆ ಪ್ಲಾಟ್ ಮಾಡೋದು ನೋಡೋಣ. ಸೊ ಮೊದಲಿಗೆ
ನಾನು ಆಸ್ ಯೂಶುವಲ್ ನನ್ನ ವೈ ಆಕ್ಸಿಸ್ ಅನ್ನ ಹಾಕೊಳ್ತೇನೆ, ನಂತರದಲ್ಲಿ ಐ ವಿಲ್ ಡ್ರಾ ಮೈ ಎಕ್ಸ್ ಆಕ್ಸಿಸ್. ಸೊ ಈಗ ನನ್ನ ಎಕ್ಸ್ ಆಕ್ಸಿಸ್ ನಲ್ಲಿ ನಾನು ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಜೆಂಡರ್ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ 3 ಜೆಂಡರ್ ಇದೆ, ಬಾಯ್ಸ್, ಗರ್ಲ್ಸ್ ಮತ್ತು ಒಂದು ಟೋಟಲ್. ಸೊ ಹೇಗೆ ಅದನ್ನ ಮಾಡೋದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಮೊದಲಿಗೆ ನಾನು ನನ್ನ ಬಾಯ್ಸ್ ಅನ್ನ ಇಲ್ಲಿ ತಗೊಳ್ತೇನೆ, ಎರಡನೆಯದು ಗರ್ಲ್ಸ್ ಅನ್ನ ತಗೊಳ್ತೇನೆ, ಮೂರನೆಯದು ಟೋಟಲ್ ಅನ್ನ ತಗೊಳ್ತೇನೆ. ಯಾವಾಗ್ಲೂ ತಿಳ್ಕೊಳ್ಳಿ, ನಮ್ಮ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ 100% ಆಗಿರಬೇಕು. ಇದನ್ನ ಇದೇ ರೀತಿ ಮಾಡಬೇಕು ಅನ್ನೋ ಯಾವ ರೂಲು ಇಲ್ಲ. ನಿಮಗೆ ಯಾವುದು ಅಪ್ರಾಪ್ರಿಯೇಟ್ ಪ್ರೆಸೆಂಟೇಷನ್ ಅನ್ಸುತ್ತೆ ಆ ರೀತಿ ಮಾಡ್ಬೋದು. ಸೊ ನಾನಿಲ್ಲಿ 10, 20, 30, 40, 50, 60, 70, 80, 90 ಮತ್ತು 100. ಸೊ 3 ಬಾಯ್ಸ್, ಗರ್ಲ್ಸ್ ಮತ್ತು ಟೋಟಲ್ಗೆ 100 ತೆಗೆದುಕೊಳ್ಳೋಣ. ಓಕೆ, 100 ಅನ್ನ ತೆಗೆದುಕೊಳ್ಳೋಣ. ಸೊ ಟೋಟಲ್ ಡನ್. ಈಗ ಬಾಯ್ಸ್ 92 ಎನ್ರೋಲ್ ಇದ್ದಾರೆ, 8 ಡ್ರಾಪ್ ಔಟ್ ಇದ್ದಾರೆ. ಸೊ 92 ಇದನ್ನ ತಗೊಂಡ್ರೆ ಇದು ಎನ್ರೋಲ್ಡ್ ಆಗತ್ತೆ. ಸೊ ಈ 92 ಏನಿದೆ ಎನ್ರೋಲ್ಡ್ ಆದ್ರೆ ಉಳಿದಂತಹ 8% ಏನಾಗತ್ತೆ, ಡ್ರಾಪ್ ಔಟ್ ಆಗತ್ತೆ. ಅದೇ ರೀತಿಯಲ್ಲಿ ಗರ್ಲ್ಸ್ಗೆ 59 ಎನ್ರೋಲ್ಮೆಂಟ್ಸ್ ಇದೆ. ಸೊ 59 ಅನ್ನ ನಾವು ಎನ್ರೋಲ್ಮೆಂಟ್ ಅಂತ ತಗೊಂಡ್ರೆ ಉಳಿದಂತಹ 41 ಏನಾಗತ್ತೆ, ಡ್ರಾಪ್ ಔಟ್ ಆಗತ್ತೆ. ಆಯ್ತು, ಡನ್. ಅದೇ ರೀತಿಯಲ್ಲಿ ಈಗ ಟೋಟಲ್ ಎನ್ರೋಲ್ಮೆಂಟ್ಸ್ 78 ಇದೆ. ಸೊ ಟೋಟಲ್ ಎನ್ರೋಲ್ಮೆಂಟ್ಸ್ 78 ಇದೆ. ಉಳಿದಂತಹ 22 ಏನಿದೆ ಅದನ್ನ ನಾವು ಡ್ರಾಪ್ ಔಟ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಹೌ ವಿ ಫಾರ್ಮ್ ಅವರ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್. ಇದನ್ನ ಇದೇ ರೀತಿಯಲ್ಲ ಹಲವಾರು ರೀತಿಯಲ್ಲಿ ನೀವು ಮಾಡಬಹುದು. ಈ ಮೆಥಡ್ ಇಸ್ ಅನ್ ಅಪ್ರಾಪ್ರಿಯೇಟೆಡ್ ಮೆಥಡ್ ದಟ್ ಐ ವಾಂಟ್ ಟು ಫಾಲೋ. ಸೊ ನಿಮ್ಗೆ ಇದೇ ಮೆಥಡ್ ಅಲ್ಲಿ ಅಥವಾ ಇದೇ ಡಯಾಗ್ರಾಮ್ ಅನ್ನ ಬೇರೆ ಯಾವುದೇ ರೀತಿಯಲ್ಲಿ ಡೇಟಾವನ್ನ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ ಯು ಆರ್ ಓಪನ್ ಟು ಡೂ ಇಟ್. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಡೂಯಿಂಗ್ ಇಟ್. ಹಾಗಾದ್ರೆ ನೆಕ್ಸ್ಟ್ ಏನು ಪ್ರಾಬ್ಲಮ್ ಸಿಗುತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ಮುಂದಿನ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಲಿಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಕನ್ಸ್ಟ್ರಕ್ಟ್ ಆನ್ ಒಗೈವ್ ಬೈ ಯೂಸಿಂಗ್ ದ ಫಾಲೋವಿಂಗ್ ಡೇಟಾ. ಹೇಗೆ ಒಗೈವ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು, ನಾನು ನಿಮ್ಗೊಂದು ಸುಲಭವಾಗಿರುವಂತ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಮೊದಲನೆಯದಾಗಿ ಇದನ್ನ ನಾವು ಲೋವರ್ ಕ್ಲಾಸ್ ಲಿಮಿಟ್ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ, ಲೋವರ್ ಕ್ಲಾಸ್ ಲಿಮಿಟ್. ಇದನ್ನ ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ಅಂತ ಕರಿತೀವಿ. ಫಸ್ಟ್ ಅದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಕ್ಲಾಸ್ ಇಂಟರ್ವಲ್ ನಲ್ಲಿ ಲೋವರ್ ಕ್ಲಾಸ್ ಲಿಮಿಟ್ 0, 20, 40 ಮತ್ತು 60, 80 ಇದೆ. 60, 80 ಇದೆ. ಇದಕ್ಕೆ ಫ್ರೀಕ್ವೆನ್ಸಿ 6, 5, 33, 6, 5, 33, 14, 6, 14 ಮತ್ತು 6. ಓಕೆ, ಡನ್. ಅದೇ ರೀತಿಯಲ್ಲಿ ಮತ್ತೆ ಕ್ಲಾಸ್ ಇಂಟರ್ವಲ್ ನ ತಗೊಂಡು ನಮ್ಮ ಅಪ್ಪರ್ ಕ್ಲಾಸ್ ಲಿಮಿಟ್ ಅನ್ನ ನೋಟ್ ಮಾಡ್ಕೊಳ್ಳೋಣ. ಸೊ ಏನ್ ಅಪ್ಪರ್ ಕ್ಲಾಸು, 20, 40, 60, 80, 100. ಸೊ ಅಪ್ಪರ್ ಕ್ಲಾಸ್ ಲಿಮಿಟ್ 20, 40, 60, 80 ಮತ್ತು 100. ಇದಕ್ಕೆ ಫ್ರೀಕ್ವೆನ್ಸಿ ಎಷ್ಟಿದೆ, 6, 5, 33. ಓಕೆ, 6, 5, 33, 14 ಮತ್ತು 6, 14 ಮತ್ತು 6. ಇದಕ್ಕೆ ಇವಾಗ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿಬೇಕು. ಟ್ರಿಕ್ ಏನು, ಲೋವರ್ ಕ್ಲಾಸ್ ಲಿಮಿಟ್ ಅಂದ್ರೆ ಮೋರ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು. ಅಪ್ಪರ್ ಕ್ಲಾಸ್ ಲಿಮಿಟ್ ಅಂದ್ರೆ ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು.
ಉಲ್ಟಾ ಲೋವರ್ ಕ್ಲಾಸ್ ಲಿಮಿಟ್ಗೆ ಮೋರ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಅಪ್ಪರ್ ಕ್ಲಾಸ್ ಲಿಮಿಟ್ಗೆ ಉಲ್ಟಾ ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಮಾಡಬೇಕು. ಹೇಗೆ ಮಾಡೋದು ಅಬ್ಸರ್ವ್ ಮಾಡಿ. ಸೊ 6 ಪ್ಲಸ್ 14 20, 20 ಪ್ಲಸ್ 33 ಅಂದ್ರೆ 53, ಪ್ಲಸ್ 5 ಅಂದ್ರೆ 58, ಪ್ಲಸ್ 6 ಅಂದ್ರೆ ಎಷ್ಟಾಯ್ತು 64 ಆಯ್ತು. ಅದೇ ರೀತಿಯಲ್ಲಿ ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಮಾಡೋದು? ಅಪ್ ಅಂದ್ರೆ ಇಲ್ಲಿಂದ 6 to 5 11, 11 to 33 44, 44 ಪ್ಲಸ್ 14 58, 58 ಪ್ಲಸ್ 6 ಎಷ್ಟಾಯ್ತು 64 ಆಯ್ತು. ಮೋರ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ನಾವು ಬಾಟಮ್ ಟು ಟಾಪ್ ಬರಬೇಕಾಗತ್ತೆ. ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಟಾಪ್ ಟು ಬಾಟಮ್ ಬರಬೇಕಾಗತ್ತೆ. ದಿಸ್ ಇಸ್ ದ ಟ್ರಿಕ್ ಆಫ್ ಸಾಲ್ವಿಂಗ್ ದ ಒಗೈವ್ಸ್. ಈಗ ನಾವು ಒಗೈವ್ಸ್ ಅನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ತೋರಿಸೋಣ. ಹೇಗೆ ಮಾಡೋದು? ಆಸ್ ಯೂಶುವಲ್ ವಿ ಹ್ಯಾವ್ ಟು ಡ್ರಾ ನಮ್ಮ ವೈ ಆಕ್ಸಿಸ್ ಮತ್ತು ನಮ್ಮ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನಲ್ಲಿ ನಾವು ಕ್ಲಾಸ್ ಇಂಟರ್ವಲ್ ಅನ್ನ ತಗೊಳ್ಳೋಣ. ಕ್ಲಾಸ್ ಇಂಟರ್ವಲ್. ವೈ ಆಕ್ಸಿಸ್ ಅಲ್ಲಿ ನಾವು ನಮ್ಮ ಫ್ರೀಕ್ವೆನ್ಸಿಯನ್ನ ತಗೊಳ್ಳೋಣ. ಸೊ ಕ್ಲಾಸ್ ಇಂಟರ್ವಲ್ 100ಗೆ ಕ್ಲೋಸ್ ಆಗುತ್ತೆ, 0ಗೆ ಸ್ಟಾರ್ಟ್ ಆಗುತ್ತೆ. ಸೊ 20, 40, 60, 80 ಮತ್ತು 100. ಫ್ರೀಕ್ವೆನ್ಸಿ ನೋಡಿದಾಗ 64 ಹೈಯೆಸ್ಟ್ ಇದೆ. ಸೊ 8, 16, 24, 32, 40, 48, 56 ಮತ್ತು 64. ಸೊ ಈಗ ನಿಧಾನಕ್ಕೆ ಪ್ಲಾಟ್ ಮಾಡಿ. 0 ಲಿಮಿಟ್ಗೆ ನಮ್ಮ MCF 64 ಇದೆ. 0 ಲಿಮಿಟ್ಗೆ MCF ಎಷ್ಟಿದೆ 64 ಇದೆ. ಸೊ ಅದನ್ನ ನೋಟ್ ಮಾಡಿ. 20ಗೆ 58 ಇದೆ, 20ಗೆ 58 ಇದೆ, 40ಗೆ 53 ಇದೆ, 40ಗೆ 53 ಇದೆ, 60ಗೆ 20 ಇದೆ, 60ಗೆ 20 ಇದೆ, 80ಗೆ 6 ಇದೆ, 80ಗೆ ಎಷ್ಟಿದೆ 6 ಇದೆ. ಈಗ ಇದನ್ನ ನೀಟಾಗಿ ಅಡ್ಜಾಯಿನ್ ಮಾಡಿ ನಮ್ಮ ಫಸ್ಟ್ ಒಗೈವನ್ನ ಫಿನಿಶ್ ಮಾಡಿ. ನೆಕ್ಸ್ಟ್ ಅದೇ ರೀತಿಯಲ್ಲಿ 20ಗೆ LCF 6 ಇದೆ, 20ಗೆ LCF ಎಷ್ಟಿದೆ 6 ಇದೆ, 40ಗೆ 11 ಇದೆ, 40ಗೆ 11 ಇದೆ, 60ಗೆ 44 ಇದೆ, 60ಗೆ 44 ಇದೆ, 80ಗೆ 58 ಇದೆ, 80ಗೆ 58 ಇದೆ, 100ಗೆ 64 ಇದೆ. ಸೊ ಮತ್ತೊಮ್ಮೆ ನಾವು ಇದನ್ನ ಪ್ಲಾಟ್ ಮಾಡೋಣ. ಸೊ ಎಲ್ಲಿ ಇಂಟರ್ಸೆಕ್ಷನ್ ಆಗ್ತಾ ಇದೆ ಅದನ್ನ ನಾವೇನಂತ ಕರಿತೀವಿ? ಮೀಡಿಯನ್ ಅಂತ ಕರಿತೀವಿ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ? ಇದಕ್ಕೆ ಆಕ್ಸಿಸ್ ಆಸ್ ಯೂಶುವಲ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ 20 ಯೂನಿಟ್ಸ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ಸ್ 8 ಯೂನಿಟ್ಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಅವನು ಕೇಳ್ತಾ ಇದ್ದಾನೆ, ಡ್ರಾ ಎನ್ ಅರಿಥಮೆಟಿಕ್ ಲೈನ್ ಗ್ರಾಫ್ ಯೂಸಿಂಗ್ ದ ಫಾಲೋವಿಂಗ್ ಡೇಟಾ. ಏನು ಡೇಟಾ ಕೊಟ್ಟಿದ್ದಾನೆ? ಸೆಕ್ಟರ್ ಆನ್ಯುವಲ್ ಗ್ರೋತ್ ರೇಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. 3 ಸೆಕ್ಟರ್ ಇದೆ, ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಸರ್ವಿಸ್ ಸೆಕ್ಟರ್. ಸೊ 3 ಸೆಕ್ಟರ್ಗಳನ್ನ ಒಂದೇ ಲೈನ್ ಗ್ರಾಫ್ ಅಲ್ಲಿ ಮಾಡೋಣ. ಬೇರೆ ಬೇರೆ ಲೈನ್ ಗ್ರಾಫ್ಗಳು ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ನೀವು ಈ 3 ಸೆಕ್ಟರ್ಗಳನ್ನ 3 ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಿ ಬೇರೆ ಬೇರೆ ಲೈನ್ ಗ್ರಾಫ್ಗಳನ್ನ ಡಯಾಗ್ರಾಮ್ ಮಾಡಿದ್ರು ಕೂಡ ಯಾವ ತಪ್ಪು ಕೂಡ ಇಲ್ಲ. ಆದರೆ ನಾನು ಈ 3 ಸೆಕ್ಟರ್ಗಳನ್ನ ಒಂದು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಿ ಒಂದೇ ಲೈನ್ ಗ್ರಾಫ್ ನಲ್ಲಿ ಮಾಡ್ತೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಆಸ್ ಯೂಶುವಲ್ ವಿ ಹ್ಯಾವ್ ಟು ಡ್ರಾ ಅವರ್ ವೈ ಆಕ್ಸಿಸ್ ಮತ್ತು
ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ನಲ್ಲಿ ನಾನು ಇಯರ್ಸ್ ಅನ್ನ ತೆಗೆದುಕೊಳ್ತೀನಿ. ನನ್ನ ವೈ ಆಕ್ಸಿಸ್ ಅಲ್ಲಿ ನಾನು ಪ್ರೈಮರಿ ಸೆಕ್ಟಾರ್, ಸೆಕೆಂಡರಿ ಸೆಕ್ಟಾರ್ ಮತ್ತು ಸರ್ವಿಸ್ ಸೆಕ್ಟಾರ್ ಅನ್ನ ತೆಗೆದುಕೊಳ್ತೀನಿ. ಸೊ ಇಯರ್ಸ್ ಅಲ್ಲಿ 1415 ಇಂದ 1920 ತನಕ ಇದೆ. ಸೊ 2014, 2015, 2016, 2017, 2018, 2019 ಮತ್ತು 2020. ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಏನೂ ತಪ್ಪಿಲ್ಲ, 21 ತನಕ ಕೂಡ ಬರಿಬಹುದು. ಹೈಯೆಸ್ಟ್ ನಂಬರ್ ನಾನು ಈ ಟೇಬಲ್ ನಂದ ನೋಡಿದ್ರೆ ಇಲ್ಲಿ 526253 ಇದೆ, 910 8765 ಇದೆ, 12 13 10 9 8 14 ಇದೆ. 14 ಹೈಯೆಸ್ಟ್ ತರ ಕಾಣಿಸ್ತಾ ಇದೆ. ಸೊ 2 4 6 8 10 12 ಮತ್ತು 14. ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರೆ ತಪ್ಪೇನಿಲ್ಲ. ಸೊ ಐ ಆಮ್ ಕನ್ಸಿಡರಿಂಗ್ 16. ಮೊದಲಿಗೆ ಪ್ರೈಮರಿ ಸೆಕ್ಟಾರ್ ಅನ್ನ ಮಾತ್ರ ಡ್ರಾ ಮಾಡೋಣ. ಸೊ ಪ್ರೈಮರಿ ಸೆಕ್ಟಾರ್ 1415 ಅಲ್ಲಿ ಪ್ರೈಮರಿ ಸೆಕ್ಟಾರ್ ಬರೀ 5 ಇದೆ. ಸೊ 1415 ಅಲ್ಲಿ 5 ಇದೆ. 1516 ಅಲ್ಲಿ 2 ಇದೆ. 1516 ಅಲ್ಲಿ 2 ಇದೆ. 1617 ಅಲ್ಲಿ 6 ಇದೆ. 1617 ಅಲ್ಲಿ 6 ಇದೆ. 1718 ಅಲ್ಲಿ ಮತ್ತೆ 2 ಆಯ್ತು. 1718 ಅಲ್ಲಿ ಮತ್ತೆ 2 ಆಯ್ತು. 1819 ಗೆ 5 ಆಯ್ತು. 1819 ಗೆ 5 ಆಯ್ತು. ಲಾಸ್ಟಿಗೆ 3 ಆಯ್ತು. ಸೊ ಲಾಸ್ಟಿಗೆ ಅದೆಷ್ಟಾಯ್ತು? 3 ಆಯ್ತು. ಸೊ ಈಗ ನಾನು ಈ ಲೈನ್ಗಳನ್ನ, ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ? ನಮ್ಮ ಲೈನ್ ಗ್ರಾಫ್ ಆಗುತ್ತೆ. ಹಾಗಾದ್ರೆ ಸೆಕೆಂಡರಿ ಸೆಕ್ಟಾರ್ಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನಮ್ಮ ಸೆಕೆಂಡರಿ ಸೆಕ್ಟಾರಿಗೆ ಯಾವ ಯಾವ ನಂಬರ್ ಕೊಟ್ಟಿದ್ದಾನೆ? 9 10. ಸೊ 1415ಗೆ 9 ಇದೆ. 1415ಗೆ ಅದು 9 ಇದೆ. ನೆಕ್ಸ್ಟ್ 10 ಇದೆ. ನೆಕ್ಸ್ಟ್ 1516ಗೆ 10 ಇದೆ. 8 ಇದೆ. ಸೊ ನೆಕ್ಸ್ಟ್ ಯಾವುದಿದೆ? 8 ಇದೆ. 7 ಇದೆ. ಸೊ ನೆಕ್ಸ್ಟ್ ನಮಗೆ 7 ಇದೆ. 6 ಇದೆ. ಸೊ ನೆಕ್ಸ್ಟ್ ನಮಗೆ 6 ಇದೆ. ಲಾಸ್ಟ್ ಅಲ್ಲಿ 5 ಇದೆ. ಸೊ ಲಾಸ್ಟ್ ಅಲ್ಲಿ 5 ಇದೆ. ಈ ಎಲ್ಲ ಡಾಟ್ಗಳನ್ನು ನೀವು ಕನೆಕ್ಟ್ ಮಾಡಿದಾಗ ಇದು ನಮ್ಮ ಪ್ರೈಮರಿ ಸೆಕ್ಟಾರ್, ಇದು ನಮ್ಮ ಸೆಕೆಂಡರಿ ಸೆಕ್ಟಾರ್ ಆಗುತ್ತೆ. ಹಾಗಾದರೆ ಸರ್ವಿಸ್ ಸೆಕ್ಟಾರ್ಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ನಮ್ಮ ಸರ್ವಿಸ್ ಸೆಕ್ಟಾರ್ಗೆ ಹೇಗೆ ಲೈನ್ ಗ್ರಾಫ್ ಮಾಡೋದು ನೋಡೋಣ. ಮೊದಲನೆಯದು 12 ಇದೆ. ಮೊದಲನೆಯದು 12. ಎರಡನೆಯದು 13. ಸೊ ಎರಡನೆಯದು 13. 3 10. ಸೊ 3 10. 4 9. ಐದನೆಯದು 8. ಸೊ ಐದನೆಯದು. ಸೊ ಲಾಸ್ಟ್ ಒನ್ 14 ಇದೆ. ಸೊ ನಾವು ಈಗ ಈ ಎಲ್ಲ ಲೈನ್ಗಳನ್ನು ಡಾಟ್ಗಳ ಮುಖೇನ ಕನೆಕ್ಟ್ ಮಾಡಿದ್ರೆ ನಮಗೆ ನಮ್ಮ ಸರ್ವಿಸ್ ಸೆಕ್ಟಾರಿನ ಲೈನ್ ಗ್ರಾಫ್ ಸಿಗತ್ತೆ. 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ. 10 ಹಲವಾರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದನ್ನ ತಿಳ್ಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.